ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಮಹಾಜ್ಞಾನಿ ಚನ್ನಬಸವೇಶ್ವರರ ಶಟಸ್ಥಲದ ಸ್ಥಳಕಟ್ಟುಗಳ ಪೈಕಿ ಮಹೇಶ್ವರನ ಪ್ರಸಾದಲಿಂಗ ಸ್ಥಳದ ವಚನ. ಪ್ರಸಾದಲಿಂಗ ಸ್ಥಳದೊಳಗೆ ಪ್ರತಿಯೊಂದು ಪರಮಾತ್ಮನ ಪ್ರಸಾದ ನಮ್ಮ ಜೀವನದ ಪ್ರತಿಯೊಂದು ಘಟನೆಗಳು, ಸುಖ ದುಃಖ, ಲಾಭ ನಷ್ಟ, ಮಾನ ಅಪಮಾನ, ಆರೋಗ್ಯ ಅನಾರೋಗ್ಯ ಎಲ್ಲ ಪರಮಾತ್ಮನ ಪ್ರಸಾದ ಅಂತ. ಆ ಪರಮಾತ್ಮನ ಪ್ರಸಾದ ಏನ್ ಮಾಡಿರ್ತೀವಿ ನಾವು? ಪರಮಾತ್ಮನ ಪ್ರಸಾದ ನಮಗೆ ಸಿಗ್ಬೇಕಾದ್ರೆ ನಾವೇನ್ ಮಾಡಿರ್ತೀವಿ? ಅಲ್ಲಿ ಕರ್ಮಗಳ ನೈವೇದ್ಯ ಮಾಡಿರ್ತೀವಿ ನಾವು. ಪುಕ್ಷಟೆ ಪ್ರಸಾದ ಕೊಡಂಗಿಲ್ಲ ಅವ ಪರಮಾತ್ಮ. ನಮ್ಮ ಕರ್ಮಗಳ ನೈವೇದ್ಯಕ್ಕೆ ತಕ್ಕಂತೆ ಪ್ರಾರಬ್ಧ ಭೋಗದ ಪ್ರಸಾದ ಕೊಡ್ತಾನ. ಈಗ ಅವನಿಗೆ ಒಂದು ಜಡ್ಡಾಗಿರ್ತು, ಏನೋ ಒಂದು ಕ್ಯಾನ್ಸರೇ ಆಯ್ತಂತ ತಿಳ್ಕೊರಿ. ಏನ್ ಕ್ಯಾನ್ಸರ್ ಜನರಲ್ ಆಗಿಬಿಟ್ಟದ. ಎಲ್ಲೂ ಅದಲ್ಲಿ ಕ್ಯಾನ್ಸರ್ ಆಗ್ಯದ ಅಂದ್ರೆ ಏನ್ ಕೆಮ್ಮ ನೆಗಡಿ ಆದಂಗೆ ಮಾಡಿಬಿಟ್ಟದ. ಕ್ಯಾನ್ಸರ್ ಆಗ್ಯದ ಮೊದಲು ಭಯಂಕರ ಗಾಬರಿಯಾಗಿ ಅಡ್ಡಲ್ಕ್ ಬೀಳ್ತಿದ್ರು. ಈಗ ಇಲ್ಲ, ಎಷ್ಟು ಮಂದಿ ಮನೆ ಕ್ಯಾನ್ಸರ್ ಪೇಷಂಟ್ಗಳು ತಯಾರಾಗತ್ತವೆ. ಎಲ್ಲ ಆರೋಗ್ಯ ಪದ್ಧತಿನೇ ಕೆಟ್ಟೋಗ್ಯದ. ಏನ್ ಆಹಾರ ಪದ್ಧತಿ, ಆಹಾರ ಧಾನ್ಯಗಳು ಏನೂ ಸರಿಗಿಲ್ಲ, ಮತ್ತು ತಿನ್ನೋ ಪದ್ಧತಿನೂ ಸರಿಗಿಲ್ಲ, ಮತ್ತು ಅದು ಕೆಡ್ಲದ ಏನಾಗ್ತದೆ ಆರೋಗ್ಯ. ಏನೇ ಇರಲಿ, ಒಂದು ಜಡ್ಡಾಗ್ಯದ, ಕೆಮ್ಮಾಗ್ಯದೋ ಜಡ್ಡಾಗ್ಯದೋ ಏನೋ ಆಗ್ಯದಂತ ನೀವೇನು ಮಾಡ್ತೀರಿ? ಕ್ಯಾನ್ಸರ್ ಆಗ್ಯದ, ಕ್ಯಾನ್ಸರ್ ಆದವ್ರ ಬಗ್ಗೆ ಹಿಂಗಾಗ್ಯದ ಅಂದ್ರೆ ಏನಂತ ಎನ್ಕ್ವೈರಿ ಮಾಡ್ತೀರಿ ನೀವು? ಏನಂತ ಎನ್ಕ್ವೈರಿ ಮಾಡ್ತೀರಿ ಕ್ಯಾನ್ಸರ್ ಆದವ್ರ ಬಗ್ಗೆ? ಅದೇ ಯಾಕಾಯ್ತು ಅಂತ ಹೆಂಗ್ ಕಂಡು ಹಿಡಿತೀರಿ? ಏನೇನಂತ ಲಕ್ಷಣ ಆಯ್ತು, ಕ್ಯಾನ್ಸರ್ ಬಂದ್ಬಿಟ್ಟದ. ಈಗ ಅದು ಕ್ಯಾನ್ಸರ್ ಯಾಕೆ ಬಂತು ಅನ್ನೋದಕ್ಕೆ ಏನೇನು ಕ್ವಶನ್ ಕೇಳ್ತೀರಿ ಅವರಿಗೆ? ಅವನ ಚಟಗಳ ಬಗ್ಗೆ ಕೇಳ್ತೀರಿ. ಏನ್ರಿ ಕುಡಿತಿದ್ನೇನು, ತಂಬಾಕು ತಿಂತಿದ್ನೇನು, ಸೇರ್ತಿದ್ನೇನು, ಇವೆಲ್ಲ ಕೇಳ್ತೀರ ಇಲ್ಲ? ಯಾಕೆ ಬಂತು? ಕ್ಯಾನ್ಸರ್ ಯಾಕಾಯ್ತು, ಏನು ಕುಡಿತಿದ್ದ, ಕುಡ್ದದ ಅಂದ್ರೆ ಬರಬ ಅವನಿಗೆ ಬರಬರಿ ಆಗಿದೆ. ಏನಾರೇ ಗುಟ್ಕ ತಿಂತಿದ್ದ, ಬರಬರಿ ಆಗಿದೆ. ಮತ್ತೇನಾರ ಸಿಗರೇಟ್ ಸೇರ್ತಿದ್ದ, ಮತ್ತು ಅವೆಲ್ಲ ಚಟ ಇದ್ರೆ ಬಿಡ್ತದೇನ್ರಿ? ಎಲ್ಲ ಹೇಳ್ತಾರ ಆರೋಗ್ಯಕ್ಕೆ ಅಪಾಯಕರ ಅಂತ ಹೇಳಿದ್ರು ಮತ್ತೆ ಮಾಡ್ತಾರಂತಂದ್ರೆ ಮತ್ತೆ ಅದು ಆಗಿದ್ದು ಮಾಡಿದ್ದಕ್ಕೆ ತಕ್ಕಂತೆ ಆಗ್ಯದ ಹೇಳ್ರಿ ಅಂತೇಳಿ ಅದಕ್ಕೆ ಸಮಾಧಾನ ಹಾಕೋತೀರಿ. ಮತ್ತು ಅವನಿಗೆ ಕುಡಿಯೋವನು ಇಲ್ಲ, ತಿನ್ನವನು ಇಲ್ಲ, ತಂಬಾಕು ತಿಂದಿಲ್ಲ, ಕುಡ್ದಿಲ್ಲ, ಏನೇನು ಮಾಡಿಲ್ಲ. ನಮ್ಮ ರಾಯಚೂರ ಗುಲ್ಬರ್ಗಕ್ಕೆ ನಮ್ಮ ತಾಯಿಯವರು, ನಮ್ಮ ತಂದೆಯವರು ಲಿಂಗೈಕ್ಯ ಆದಾಗ ನಮ್ಮ ನೇಟಿವ್ ಪ್ಲೇಸಿಗೆ ಬಂದಿದ್ರು. ಕಲ್ಯಾಣಪ್ಪ ಅವರು, ಕಾಜ್ಗಾರು, ಮತ್ತೆ ಇವ್ರು ಬಂದಿದ್ರೇನು, ಮತ್ತೆ ಯಾರಪ್ಪ, ಯಾರ್ಯಾರು ಬಂದಿದ್ರಲ್ರಿ ಅವಾಗ ನಮ್ಮವ್ರು? ಇನ್ನೊಬ್ರು ಯಾರು ಬಂದಿದ್ರಲ್ಲ, ಬಾಪ್ರಿಯವ್ರು ಬಂದಿದ್ರೇನು? ನೀವು ಬಂದಿದ್ರೆ ಅಲ್ಲಿ ಸೊನ್ನಕ್ಕೆ?
ಅಲ್ಲಿ ಸಣ್ಣದ ಮಠ ನೋಡಿರಲ್ಲ, ದೊಡ್ಡ ಮಠ ಅದ. ಸಾವಿರಾರು ಮಕ್ಕಳಿಗೆ ಊಟಕ್ಕೆ ಹಾಕ್ತಾರ, ಅವ್ರು ಊಟಕ್ಕೆ ಹಾಕಿ ಶಾಲೆ ಕಲಿಸ್ತಾರ. ದೊಡ್ಡ ಕಾಲೇಜೇ ಕಟ್ಟಾರ ಅವ್ರು, ಶಾಲೆ ಕಾಲೇಜೆಲ್ಲ ಸ್ವಂತದ್ದು. ಆ ಮಠದ ಸ್ವಾಮಿಗಳು ಶಿವಾನಂದ ಸ್ವಾಮೀಜಿ. ಆವಾಗ ನಾವು ಸಣ್ಣವರಿದ್ದಾಗ ನಾವು ನೋಡಿವಿ ಅವರಿಗೆ. ಶಿವಾನಂದ ಸ್ವಾಮಿಗಳು ತ್ರಿಕಾಲ ಇಷ್ಟಲಿಂಗ ಪೂಜಾ ನಿಷ್ಠರು. ಒಂದು ಅಜ್ಜಿ ಇದ್ದಳು ಸೇವಕಿ, ಅವರಿಗೆ ದೇವಕ್ಕಿ ಅಂತ. ಅಕ್ಕಿ ಮತ್ತೇನು ಕುರುಡಿ, ಕಣ್ ಕಾಣ್ಲಾರ್ದಕ್ಕಿ ದೇವಕ್ಕಿ. ಏನು ಇದು ಅಡಿಗೆ ಮಾಡೋದೇನಂದ್ರೆ ಒಂದೆರಡು ಬಿಸಿ ರೊಟ್ಟಿ ಮಾಡ್ತಿದ್ಳು, ಮತ್ತೆ ಒಂದು ಸ್ವಲ್ಪ ಅನ್ನ ಪಾಲಿಶ್ ಇರ್ಲಾರ್ದು ಚಲೋ ಕ್ವಾಲಿಟಿ ಅವು ಇರ್ತಾವಲ್ಲ, ಪಾಲಿಶ್ ಇದ್ದದ್ದು ನಾವು ತಿಂತೀವಿ ಟೇಸ್ಟಿಗೆ. ಅವ್ರು ಪಾಲಿಶ್ ಇರ್ಲಾರ್ದು ಅದಕ್ಕಿದು ಒಂದಿಷ್ಟು ಅನ್ನದ ಮುಚ್ಚಳ, ಅನ್ನ ಮಾಡೋ ಗಡಿಗೆಗೆ ಅನ್ನ ಮಾಡಿ ಆ ಅನ್ನದ ಬೊಗಾಣಿ ಅನ್ನದ ಗಡಿಗೆ ಮೇಲೆ ಮುಚ್ಚಳ ಇರ್ತವಲ್ಲ, ಆ ಮುಚ್ಚಳದಾಗ ಒಂದಿಷ್ಟು ರಾಜಗಿರಿ ಪಲ್ಯ ಮತ್ತ ಒಂದೆರಡು ಉಪ್ಪಿನ ಹರಳು, ಇಷ್ಟೇ ಅವ್ರ ಊಟ. ರಾಜಗಿರಿದು ತರಕಾರಿ ಒಂದಿಷ್ಟು, ಮತ್ತೆ ಒಂದಿಷ್ಟು ಉಪ್ಪಿನ ಹರಳು, ಅನ್ನ ಮಾಡೋ ಮುಚ್ಚಳದಾಗ. ಅನ್ನ ಮಾಡೋ ಸಮಯದಲ್ಲಿ ಅದನ್ನು ಇಟ್ಟು ಮುಚ್ಚಿಬಿಡ್ತಿದ್ರು. ಮುಚ್ಚಳದಾಗ ಇಟ್ಟರೆ ಅದೇನಾಗ್ಬಿಡ್ತಿತ್ತು, ಅದು ಒಂಥರ ನೀರಾಗಿ ಪಲ್ಯ ಆಗಿಬಿಡ್ತಿತ್ತು. ಅದು ಉಪ್ಪಿನ ಹರಳಲಿಂತ ಕೆಳಗೆ ಒಂದಿಷ್ಟು ಅನ್ನ ತಯಾರಾಗ್ತಿತ್ತು, ಒಂದೆರಡು ಬಿಸಿ ರೊಟ್ಟಿ, ಏನೇನು ಇಲ್ಲ. ತ್ರಿಕಾಲ ಇಷ್ಟಲಿಂಗ ಪೂಜಾ ನಿಷ್ಠ ಗುರುಗಳು. ಅಂಥವ್ರಿಗೆ ಎಡಗೈಗೆ ಒಂದು ಬೆರಳಿಗೆ ಒಂದು ಸಣ್ಣ ಗುಳ್ಳಿ ಆಯ್ತು. ಏನೋ ಗುಳ್ಳಿ ಆಗ್ಯದತ್ತೆ, ಟ್ರೀಟ್ಮೆಂಟ್ ಕೊಟ್ಟರು. ಟ್ರೀಟ್ಮೆಂಟ್ ಕೊಟ್ರ ಟ್ರೀಟ್ಮೆಂಟ್ಲಿಂತ ಇದು ಬಹಳ ಒಳಗೆ ಡೀಪ್ ಹೋಗ್ಯದ್ರಿ, ಬೆರಳು ತೆಗಿಬೇಕು ಅಂತಂದ್ರು. ಪೂಜೆ ಮಾಡೋದಪ್ಪ, ಎಡಗೈ ಲಿಂಗ ಇಟ್ಕೊಳ್ಳೋ ಹಿಂಗೆಲ್ಲ ಆದ್ರೆ ಅದು ಲಿಂಗ ಪೂಜೆ ನಮಗೆ ಸಂಬಂಧ ಇಲ್ರಿ. ಇದು ಮಾತ್ರ ಬೆರಳು ತೆಗಿಬೇಕಂದ್ರು. ಒಂದು ಬೆರಳು ತೆಗಿಬೇಕು, ಎರಡು ಬೆರಳು ತೆಗಿಬೇಕು, ಮುಂದೆ ಹಸ್ತ ತೆಗಿಬೇಕು, ಕೈ ತೆಗಿಬೇಕು. ಅವ್ರು ಏನು ಹಿಂಸೆ ಅನುಭವಿಸಿದ್ರು. ಈಗ ಅವ್ರು ಯಾವುದು ಕೊಡುದಿಲ್ಲ, ತಿಂದಿಲ್ಲ, ಯಾವುದು ಚಟದವರಲ್ಲ, ಮತ್ತು ಊಟನೂ ಏನು ಮಾಡಿಲ್ಲ. ಅವರು ಸುಮ್ಮನೆ ಎರಡು ಬಿಸಿ ರೊಟ್ಟಿ, ಅದು ಎಷ್ಟು ಒಂದೇ ಹೊತ್ತು ಊಟ. ಅವರು ಒಂದು ದಿವಸಕ್ಕೆ ಎರಡು ಬಿಸಿ ರೊಟ್ಟಿ, ಒಂದೆರಡು ಚಮಚ ಅನ್ನ, ಒಂದಿಷ್ಟು ರಾಜಗಿರಿ ಪಲ್ಯ, ಉಪ್ಪು. ಅಲ್ಲೇನು ಮಸಾಲೆ ಇಲ್ಲ, ಎಣ್ಣೆ ಇಲ್ಲ, ಏನೇನು ಇಲ್ಲ. ಅಂತ ಒಂದು ತಪಶಕ್ತಿ ಇದ್ದಂಥವ್ರಿಗೆ ಕ್ಯಾನ್ಸರ್ ಬಂತಪ್ಪ. ಏನ್ ಮಾಡ್ಬೇಕು? ಮತ್ತು ಅದಕ್ಕೇನಂತೀರಿ? ನಿಮ್ಮ ಲೀಸ್ಟ್ ಪ್ರಕಾರ ನಿಮ್ಮ ಲೀಸ್ಟ್ನೊಳಗ ಲಾಸ್ಟಿಗೆ ಅದು ಒಂದು ಇರ್ತು, ಅದು ನೆನಪಿರ್ಬೇಕು. ಏನು ಮಾಡಿಲ್ಲ ಅಂದ್ರೂ ಒಂದು ಭೋಗ ಬರ್ತದಲ್ಲ, ಅದು ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮದಿಂದ ಬಂದದ್ದು ಅದು ಭೋಗಿಸಲೇಬೇಕು. ಮತ್ತೆ ಹೆಂಗ್ ಭೋಗಿಸ್ಬೇಕಂದ್ರೆ ಸಂತೋಷವಾಗಿ ಭೋಗಿಸ್ಬೇಕು. ಅದು ನನ್ನ ಪ್ರಾರಬ್ಧದ್ದು ಅಂತೇಳಿ ಗೊತ್ತಾಯ್ತು ಅಂತಂದ್ರೆ ಒನ್ ಮಸ್ಟ್ ಬಿ ಹ್ಯಾಪಿ ಟು ಎಂಜಾಯ್ ಇಟ್. ಯಾಕಂದ್ರೆ ಅದು ಬೇರೆ ಯಾರ್ದು ಅಲ್ಲದು, ನಂದೇ ಕರ್ಮದ ನೈವೇದ್ಯ ಮಾಡಿದ್ದಕ್ಕೆ ಪರಮಾತ್ಮನ ಪ್ರಸಾದ ರೂಪದಾಗಿ ಇದು ಬಂದದ. ಇನ್ನೊಬ್ಬನಿಗೆ ಡಾಕ್ಟರ್ ಬಲ್ಲಿ ಆದ್ರೆ ನಿನಗೆ ಕೆಮ್ಮಾಗ್ಯದ, ಸ್ವಲ್ಪ ಊಟ ಹೆವಿ ಮಾಡಬೇಡ, ಕೆಮ್ಮು ಜಾಸ್ತಿ ಆಗ್ತದ, ಲೈಟ್ ಹಗುರವಾದ ಊಟ ಮಾಡೋದು. ಲೈಟ್ ಅಂದ್ರೆ ಸುಮ್ಮನೆ ತಿನ್ಕೋತಿರೋ ಹೊರತು ಹೆವಿ ತಿಂದೆ ಅಂದ್ರೆ ಕೆಮ್ಮು ಇನ್ನೂ ಭಾಳ ಆಗ್ತದೆ ನೋಡು ಅಂದ. ಮನೆಗೆ ಹೋಗೋದ್ರಾಗೆ ಹೆಂಡತಿ ಏನ್ ಮಾಡ್ಲಿಕ್ಕತ್ತಿದ್ರು, ಬಜಿ ಕರಿಲಿಕ್ಕತ್ತಿದ್ರು ಅಂತ. ಬಜಿ ಕೆಳಗೆ ಮುಳುಗಿರ್ತಾವ, ಮ್ಯಾಲೆ ತೇರ್ತಿರ್ತಾವೆ ಎಣ್ಣೆಗೆ.
ನಾವು ಡಾಕ್ಟರ್ ಲೈಟ್ ಅಂದು ತಿನ್ನುವಂದನ ಹಗುರನ ಪದಾರ್ಥ ತಿನ್ನುವಂದನ ಎಣ್ಣೆಗೆ ತೇಲಕತ್ತವ ಅಂದ್ರೆ ಇದು ಹಗುರನ ಪದಾರ್ಥ ಅಂತೇಳಿ ನಾವು ಬಜಿ ತಿನ್ನಂತ ಕೆಮ್ಮು ಇನ್ನೂ ಜಾಸ್ತಿ ಆಯ್ತದ. ಡಾಕ್ಟರ್ ನೀವೇ ಹೇಳಿರಲ್ರಿ ಲೈಟ್ ಅಂತ ತಿನ್ನ ಅಂದ್ರಿ, ಮತ್ತದು ಎಣ್ಣೆಗೆ ತೇಲಕತ್ತಿತ್ತು ಹಗುರಂತ ತಿಂದ್ಬಿಟ್ಟೆ, ಹಿಂಗಾಯ್ತು ನೋಡ್ರಿ. ಇದು ಏನಪ್ಪಾ ಅಂತಂದ್ರ ಭೋಗದಲ್ಲಿ ನಮ್ಮ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ನಮ್ಮ ಕೈಯಾಗದ. ರೋಗದಿಂದ ತಪ್ಪಿಸ್ಕೊಳ್ಳೋದು, ಭೋಗದಿಂದ ಬಂದಂತ ರೋಗ ಏನದ ಕೆಮ್ಮು ಅದು ನಮ್ಮ ಕೈಯಾಗದ. ಆದ್ರ ಪ್ರಾರಬ್ಧದಿಂದ ಮಾಡ್ಕೊಂಡದ್ದು ಅದು ಬಂದದ್ದೇನದ ಅಂತಂದ್ರ ಈ ಜನ್ಮದಿಲ್ಲ ಅಂದ್ರೂ ಯಾವುದೋ ಜನ್ಮದ್ದಿರ್ತದ. ಆ ಪ್ರಾರಬ್ಧವನ್ನ ನಾವು ಎದಕ್ಕೆ ಹೇಳಕತ್ತೀನಿ ಅಂತಂದ್ರ, ಪ್ರಾರಬ್ಧ ಅಂತ ಯಾವಾಗ ಗೊತ್ತಾಯ್ತು, ಜ್ವರ ಯಾಕೆ ಬಂತು, ನಾಗಡಿ ಯಾಕಾಯ್ತು, ಒಂದೇ ಸಲ ಒಮ್ಮಿಗೆ ಮೋಷನ್ ಆಯ್ತು, ಹೊಟ್ಟಿ ಜಾಡಿಸ್ತು, ಯಾಕ ಅಂತ ನೀವು ಹುಡುಕ್ಯಾಡ್ಕೋ ಹೋಗ್ಬೇಕು. ಏನೋ ನೀರು ಸರಿ ಕುಡ್ದಿಲ್ಲ, ಊಟ ಸರಿ ಮಾಡಿಲ್ಲ, ಅಲ್ಲೋಗ ಏನೋ ಬೇರೆ ಕಡೆ ವಾತಾವರಣ ಚೇಂಜ್ ಆಗಿ ಎಲ್ಲೋ ಬೇರೆ ಕಡೆ ಹೋಗಿ ಸೊಳ್ಳೆ ಕಚ್ಚೇವ, ಅದು ಏನೋ ರೀಸನ್ ಇರ್ತಾವ. ಅವು ಯಾವ ಕಾರಣಗಳಲ್ಲಿ ಇರಲೇ ಇಲ್ಲ, ಏನೇನು ಕಾರಣ ಇಲ್ಲ ಅಂತಂದ್ರ ಈ ಸಮಯದಲ್ಲಿ ಇದು ನನ್ನ ಪ್ರಾರಬ್ಧ ಕರ್ಮದ ಫಲ, ಇದನ್ನ ನಾನು ಸಂತೋಷವಾಗಿ ಭೋಗಿಸ್ಬೇಕು. ಅದು ಬೇಕಾದಿರಲಿ ಭೋಗಿಸ್ಬೇಕು. ಅದರೊಳಗಿಂದ ನೀವೇನಾರ ತಪ್ಪಿಸ್ಕೊಳ್ಳೋಕೆ ಕನ್ಸಿಷನ್ ಮಾಡಿದ್ರಿ, ಅದರ ಡಬಲ್ ಟ್ರಿಬಲ್ ಮತ್ತೆ ಮುಂದೆ ಬಡ್ಡಿ ಸಮೇತ ಬರ್ತದ. ಪ್ರಾರಬ್ಧ ಕರ್ಮದಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅದನ್ನ ಭೋಗಿಸಲೇಬೇಕು. ಅದಕ್ಕೆ ಮುಂದೆ ಬಹಳ ಹೇಳ್ತಾರೆ ವಿಚಾರ ಸಾಗರದೊಳಗೆ ಪ್ರಾರಬ್ಧ ಹೆಂಗ್ ಭೋಗಿಸ್ಬೇಕಂತ. ಇದೇ 5ನೇ ತರಂಗದಾಗೆ ಹೆಂಗಿರ್ತಾನ ಜ್ಞಾನಿಯ ಪ್ರಾರಬ್ಧ ಭೋಗ ಹೆಂಗಿರ್ತದ ಏನು ಎಲ್ಲ ಹೇಳ್ತಾರೆ, ಇನ್ನ ಡೀಪ್ ಆಗಿ ಬರ್ತದ. ಈಗ ಇಲ್ಲಿ ಪ್ರಸಾದ ಲಿಂಗತ್ತಲ್ಲ ಅಂತಂದ್ರ ನಮ್ಮ ಪ್ರಾರಬ್ಧ. ನೀವು ಹಿಂದ್ಲಿಂತ ನಿಮ್ಗೆ ಹಿಸ್ಟ್ರಿ ಹೇಳ್ತೀರಾ ಇಲ್ಲ, ಏನಾರೇ ನಾವು ಚಿಕ್ಕವರಿದ್ದಾಗ ಹಂಗಿದ್ದೆವು, ಅಲ್ಲಿ ಹೋಗಿದ್ದೆವು, ಇಲ್ಲಿ ಬಂದೆವು, ಈಗ ಹಂಗ್ ಮಾಡಿದೆವು, ಈಗ ಎಲ್ಲ ಒಟ್ಟು ಏನದು ಪ್ರಾರಬ್ಧದ ಕಥೆನೇ ನಿಮ್ದದು. ನಿಮ್ಮದು ಬಯೋಗ್ರಫಿ ಅಂತ ಮಾಡ್ತಿರಲ್ಲ, ನಿಮ್ಮದೇ ಆದ ಒಂದು ಚರಿತ್ರೆ. ನಿಮ್ಮ ಚರಿತ್ರೆ ಏನದ, ನಿಮ್ಮ ಇತಿಹಾಸವನ್ನ ಆ ಪರಮಾತ್ಮನಿಗೆ ನೈವೇದ್ಯ ಮಾಡಿರಿ, ನಿಮ್ಮ ಚರಿತ್ರೆಯನ್ನ ಪ್ರಸಾದ ನಿಮಗ ವಾಪಸ್ ಬಂದವು ಅಷ್ಟೇ. ಮತ್ತೆ ಈಗಿನ ಚರಿತ್ರೆ ನೀವೇನ್ ಮಾಡ್ತೀರಿ, ಮತ್ತೆ ಪರಮಾತ್ಮನಿಗೆ ನೈವೇದ್ಯ ಮಾಡ್ತೀರಿ, ಮತ್ತೆ ಹೊಸ ಇತಿಹಾಸ ನಿಮ್ಲಿಂದ ಸೃಷ್ಟಿ ಆಗ್ತದೆ. ಅದೇ ಪ್ರಸಾದ, ಮತ್ತೇನು ಅದೇ ಮುಂದೆ ಮತ್ತೊಂದು ಚರಿತ್ರೆ. ಪ್ರತಿಯೊಬ್ಬರಿಗೆ ಕೇಳಿರೋ ಒಂದು ದೊಡ್ಡ ಕಥೆನೇ ಅದ ಇಲ್ಲ ನಿಮ್ಮಿಂದ ಹುಟ್ಟಿದಾಗಿ ನೋಡಿದ್ರೆ ಇಲ್ಲಿ ತನಕ ಅನುಭವಗಳು ಕೇಳಕತ್ರ ಎಂತಿಂತ ಅನುಭವಗಳು ಹೇಳ್ತೀರಿ. ಅದಕ್ಕೆ ಪ್ರತಿಯೊಂದು ಅದು ಪರಮಾತ್ಮನ ಪ್ರಸಾದ. ಅದಕ್ಕೆ ಇಲ್ಲಿ ಚನ್ನಬಸವಣ್ಣವರು ಏನ್ ಮಾಡಕತ್ತಾರ, ತಮ್ಮ ಒಂದು ಪ್ರಸಾದ ಜೀವನ ಪ್ರಸಾದ ಹೆಂಗಾಗ್ಯದ ಅಂತ ತಮ್ಮ ಅನುಭವ ಹೇಳಕತ್ತಾರ. ಏನೇನ್ ಮಾಡಿದ್ರು, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಎಂಬ 4 ಯುಗಗಳಿಗೆ ಸತ್ಯಲೋಕ, ತಪೋಲೋಕ, ಜನರ್ಲೋಕ, ಸ್ವರ್ಗಲೋಕಕ್ಕೆ ಅತಿಶಯ ವಿನಿಪ ಕಲ್ಯಾಣಮಂ ಮಾಡಿ. ಅಪ್ಪ ನೋಡ್ರಿ ಹೆಂಗತ್ತ. 4 ಲೋಕದೊಳಗ ಇಂಥ ಹಿಸ್ಟ್ರಿನೇ, 4 ಯುಗದೊಳಗೆ ಇಂಥ ಹಿಸ್ಟ್ರಿ ಮಾಡಿಲ್ಲ ಯಾರು. 4 ಯುಗದೊಳಗೆ ಈ ಬಸವಣ್ಣ ಮಾಡಿದಂತ ಹಿಸ್ಟ್ರಿ ಮಾಡಿಲ್ಲ. ಏನು ವರ್ಣನ ನೋಡ್ರಿ, ಅದು ಬಸವಣ್ಣನ ವರ್ಣನ. ಇದು 770 ಮಹಾಶರಣರು ದಿವ್ಯ ಜ್ಞಾನಿಗಳದ ಟೀಮು ಎಲ್ಲರೆ ಎಂದರೆ 4 ಯುಗದೊಳಗೆ. ಮತ್ತೆ ಸತ್ಯಲೋಕ, ತಪೋಲೋಕ, ಜನರ್ಲೋಕ, ಸ್ವರ್ಗಲೋಕ, ಈ ಮರ್ತ್ಯಲೋಕದಿಂದ ಮೇಲೆ ಎಷ್ಟು ಲೋಕಗಳವ, ಆ ಲೋಕಗಳ ಇಲ್ಲಿ ಸಹಿತ ಈ ಪರಿಯಾದಂತ ಅತಿಶಯ, ಅವೆಲ್ಲಕ್ಕಿಂತ ಅತಿಶಯ ಅಂತಂದ್ರೆ ಶ್ರೇಷ್ಠವಾದಂತ ಕಲ್ಯಾಣ ಮಾಡಿ ಈ ಲೋಕಕ್ಕ ಅಂತ ಕಲ್ಯಾಣವನ್ನ ಬಯಸಿದಂಥವರು ಮಹವಪ್ಪ ಭಕ್ತಿಯನ್ನು ಪುಟ್ಟಿಸಿ
ಈ ಭೂಮಿ ಮೇಲೆ ಬೆಳೆಯನ್ನು ಬೆಳೆದವರು, ಭಕ್ತಿಯನ್ನ ಹುಟ್ಟಿಸಿದ್ರು ಬಸವಣ್ಣನವರು. ಅವ್ರು ಎಂಥವ್ರು ಅಂದ್ರೆ ಬರೇ ಬಸವಣ್ಣ ಅಲ್ಲ, ಬಸವರಾಜ ದೇವರು ಮೊದಲಾದ ಅಂದ್ರೆ ಬಸವಾದಿ ಶರಣರಿಗೆ ನಾವ್ ಹೆಂಗ್ ಬಸವಾದಿ ಶರಣರು ಅಂತ ಶಬ್ದ ಬಳಸ್ತೀವಲ್ಲ, ಹಾಗಿಲ್ಲಿ ಬಸವರಾಜ ದೇವರು ಮೊದಲಾದ ಮಹಾಗಣಗಳ ದಿವ್ಯ ಶ್ರೀಪಾದ ಪದ್ಮಾರಾಧಕನಾಗಿ ಯಾರು ಬಲ್ಲೆನು ಎಂಬ ಗರ್ವವಿಲ್ಲದೆ ನೀವು ಕೊಟ್ಟ ಅನುಗ್ರಹದ ಭಿನ್ನಪವನ್ನು ಅವಧರಿಸುವುದು. ನೋಡ್ರಿ ಹೆಂಗದ ಬಸವಣ್ಣವರು ಏನು ಕೊಟ್ಟರ ಆ ದಾರಿ ಒಳಗ ಆ ಬಸವಾದಿ ಶರಣರ ಎಲ್ಲ ಪಾದ ಪದ್ಮಗಳಂಗಿ ಏನಾಗಬೇಕು, ಆರಾಧಕರಾಗಿ ನಾನು ಬಲ್ಲೆ ಅಂತೇಳಿ ನಾ ಶಾಣೆ ಅನ್ನಂಥದ್ದು ಎಲ್ಲ ಗರ್ವ ಬಿಟ್ಟು ಏನ್ ಮಾಡ್ಬೇಕು, ಆ ಶರಣರ ಪಾದಕ್ಕ ಶರಣಾಗತರಾಗಬೇಕು. ಏನೇನ್ ಮಾಡ್ಬೇಕಂತ ಹೇಳ್ತಾರೆ ಇಲ್ಲಿ ಪ್ರಸಾದಿ ಲಕ್ಷಣಗಳು. ತಾನು ಹಿಂಗೆ ನಡೆದದ್ದು ತನ್ನ ಅನುಭವನೇ ಬರೀಲಿಕ್ಕತ್ತಾರ ಇಲ್ಲಿ. ಎಂತ ವಾಕ್ಯ ಅದು ನೋಡಿದ್ರೆ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಎಂಬ 4 ಯುಗಗಳಿಗೆ ಸತ್ಯಲೋಕ, ತಪೋಲೋಕ, ಜನರ್ಲೋಕ, ಸ್ವರ್ಗಲೋಕಕ್ಕೆ ಅತಿಶಯವೆನಿಪ, ಅವುಗಳಿಗಿಂತ ಟಾಪ್, ಅವುಗಳಿಗಿಂತ ಸೂಪರ್ ಕಲ್ಯಾಣ ಮಾಡಿ ಮಹವಪ್ಪ ಭಕ್ತಿಯನ್ನು ಹುಟ್ಟಿಸಿ ಬಸವರಾಜ ದೇವರು ಮೊದಲಾದ ಮಹಾಗಣಗಳ ದಿವ್ಯ ಪಾದ ಪದ್ಮ ಆರಾಧಕನಾಗಿ ಏನ್ ಮಾಡಬೇಕು, ಆನು ಬಲ್ಲೆನು ಎಂಬ ಗರ್ವವಿಲ್ಲದಂತಿದ್ದು ನೀವು ಕೊಟ್ಟ ಅನುಗ್ರಹವನ್ನ ಭಿನ್ನವಪನ ಅವಧರಿಸುವುದು. ನೀವೇನು ಕೊಟ್ಟಿರಿ ಆ ಕೆಲಸ ಮಾಡ್ಕೋತ ಬದುಕ್ತೀನಿ ಪರಮಾತ್ಮ, ಈ ಜೀವನ ನಿನ್ನ ಪ್ರಸಾದ ಅಂತ. ಭಕ್ತಿ ಸೂಕ್ಷ್ಮ, ಭಕ್ತಿ ಕ್ರಮ. ಭಕ್ತಿಯೊಳಗ ಏನೇನು ಸೂಕ್ಷ್ಮತೆ ಅದಾವ, ನವವಿಧ ಭಕ್ತಿಗಳು, ಮತ್ತೆ ಭಕ್ತಿಯ ಕ್ರಮಗಳು, ಮತ್ತೆ ಶರಣಸತಿ ಲಿಂಗಪತಿಯಾದ ಸಂಬಂಧ, ಪಾದೋದಕ, ಪ್ರಸಾದ ನಿರ್ಣಯ, ಇಂತಿ ಕ್ರಿಯಾ ಜ್ಞಾನದ ಅದ್ವೈತಮಂ. ಆನು ಬಲ್ಲಷ್ಟು ನಾನೇನೇನ್ ಮಾಡಿದೆಪ್ಪ, ಈ ರೀತಿ ಎಲ್ಲ ಶರಣರ ಪಾದದೊಳಗ ಹುಟ್ಟಿ ಭಕ್ತಿಯಿಂದ ಬೆಳೆದು ನಾ ಏನ್ ಮಾಡೀನಿ ಅಂತಂದ್ರ ಭಕ್ತಿ ಸೂಕ್ಷ್ಮವನ್ನರಿತೆ, ಭಕ್ತಿ ಕ್ರಮವನ್ನರಿತೆ, ಚರಣಸತಿ ಲಿಂಗಪತಿಯಾದ ಸಂಬಂಧ, ಪಾದೋದಕ, ಪ್ರಸಾದ ನಿರ್ಣಯ, ಇಂತಿ ಕ್ರಿಯಾಜ್ಞಾನದ ಅದ್ವೈತಮಂ. ಆನು ಬಲ್ಲಷ್ಟು ಏನ್ ಮಾಡಿದೆ, ಬಾಲ ತೊದಲ್ ನುಡಿಯಿಂದೆ ವಿಸ್ತರಿಸಿ ಪೇಳುವೆನು. ಏನೇನು ಮಾಡೀನಿ ಅನ್ನೋದು ನನ್ನ ತೊದಲ್ ನುಡಿಲಿಂತ ಸ್ವಲ್ಪ ಎಲ್ಲ ವಿಸ್ತಾರ ಮಾಡಿ ಹೇಳಕತ್ತೀನಿ. ಆ ಮಹಾತ್ಮರ ಒಂದು ಕರುಣೆಯಿಂದ ಹುಟ್ಟಿ ನಾ ಏನೇನ್ ಸಾಧನೆ ಮಾಡೀನಿ ಅನ್ನಂಥದ್ದು ಹೇಳ್ಕೊತ ಹೊಂಟಾರ. ಮಹಾಮಹಿಮರು ಕೇಳಿರಯ್ಯ, ಈ ವಚನ ಯಾರು ಕೇಳ್ತೀರ ಅವರೇ ಮಹಾಮಹಿಮರು, ಪುಣ್ಯ ಇದ್ದವ್ರು, ಪುಣ್ಯವಂತರು ಈ ವಚನ ಕೇಳ್ತೀರಿ ಅಂತ ಹೇಳ್ತಾರ ಅವರು. ಶೈವರಿಗಾದ ಪಾಶುಪತ ಮತವನರಿಯ. ಶೈವ ಪದ್ಧತಿ ಅಂತಂದ್ರ ಅವರು ಅಷ್ಟಾವರಣ ಪಂಚಾಚಾರ ಶಟಸ್ಥಲದವ್ರು ಅಲ್ಲವರು. ಈ ಪಾರ್ವತಿ, ಗಣಪತಿ, ಶಿವ ಅಂತೇಳಿ ಏನದಲ್ಲ, ರುದ್ರ ದೇವರು, ಬ್ರಹ್ಮ ವಿಷ್ಣು ರುದ್ರ, ಆ ಪದ್ಧತಿಯವರು. ಆ ಮತ ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಹೇಳಂಗಿಲ್ಲ. ಪೌರಾಣಿಕ ದೇವತೆಗಳ ಬಗ್ಗೆ ನಾವು ಹೇಳಂಗಿಲ್ಲ. ಕಾಳಾಮುಖ ಕಂಗೆಟ್ಟ ಶೈವರಿಗಾದ ಪಾಶುಪತ ಈ ವೀರಶೈವ ಮತವನ್ನರಿಯ. ಆತ ಏನು, ನೀವು ಪಾರ್ವತಿ ಗಂಡ ಶಿವ ಅದನ್ನಲ್ಲ, ಅವನು ಇಷ್ಟಲಿಂಗಧಾರಿ ಅಲ್ಲ, ಜನಿವಾರಧಾರಿ. ಅದನ್ನೇ ನಾವು ಆದಿಶಿವ ಅಂತೇಳಿ ಏನೇನೋ ಮಾಡ್ಕೊತ ಹೊಂಟಿವಿ. ಅದು ವೀರಶೈವ ಪದ್ಧತಿಗೆ ಸಂಬಂಧಪಟ್ಟಂತ ದೇವತೆ ಅಲ್ಲದು. ಪಾರ್ವತಿ, ಗಣಪತಿ ಇದೇನಂತಂದ್ರ ಇವರು ಈ ನಾರಾಯಣ ಅಂತೇನಂತಿರಲ್ಲ, ನಾರಾಯಣನ ವಂಕಳೊಳಗ ಒಂದು ಕಮಲ, ಆ ಕಮಲದೊಳಗ ಬ್ರಹ್ಮ ಹುಟ್ಟತನ. ಬ್ರಹ್ಮನ ಹೂಂಕಾರದಿಂದ ರುದ್ರ ಹುಟ್ಟತನ. ಹಿಂಗ ಬ್ರಹ್ಮ ವಿಷ್ಣು ರುದ್ರರು ಒಂದೇ ತತ್ವದವರವರು.
ನಾವು ತ್ರಿಮೂರ್ತಿಗಳು ಏನಂತೀವಲ್ಲ ಅದೆಲ್ಲ ಒಂದೇ ತತ್ವದವರು. ಅಂತ ತತ್ವದವರು ಈ ವೀರಶೈವ ಪದ್ಧತಿ ಗೊತ್ತಿಲ್ಲ ಅವರಿಗೆ. ಅಷ್ಟಾವರಣ ಪಂಚಾಚಾರ ಷಡಸ್ಥಲ ಶೈವರಿಗಾದ ಪಾಶುಪತ ಈ ಮತವನ್ನರಿಯ. ಮತ್ತೆ ಕಾಳಾಮುಖ ಕಂಗೆಟ್ಟ. ಕಾಳಾಮುಖಿ ಅಂತ ಅದರೊಳಗೆ ವೀರಶೈವರೊಳಗೆ 7 ರೀತಿ ಸಪ್ತಶೈವ. ವೀರಶೈವ ಅಲ್ಲ, ಶೈವರಲ್ಲಿ ಇವು ಏನದಾವ, ಇವು ಅದಾವ, ಭೇದಗಳದಾವ. ಅವು ಯಾವೂ ಈ ಅಷ್ಟಾವರಣ ಪಂಚಾಚಾರ ಷಡಸ್ಥಲ ಪೂಜಾ ಮಾಡಲ್ಲ. ಅವರೆಲ್ಲ ಸೂರ್ಯನ ಪೂಜಾ ಮಾಡೋದು, ಮತ್ತೆ ಇವು ಯಾರು ಸುಬ್ರಹ್ಮಣ್ಯನ ಪೂಜಾ ಮಾಡೋದು, ಲಕ್ಷ್ಮೀ ಪೂಜಾ ಮಾಡೋದು, ಇಂಥದ್ದು ಮಾಡೋರು ಅವರೆಲ್ಲ. ಹಿಂಗಾಗಿ ಕಾಳಾಮುಖಿ ಕಂಗೆಟ್ಟ ಮಹಾರುಚಿ ಮದವೇರಿದ. ಮಹಾಋತ ಮಾಡಿದವರೆಲ್ಲ ಏನಾಗ್ಬಿಟ್ರು, ನಾನು ಅಂತ ಋತ ಮಾಡೀನಿ, ಇಂಥ ಹೋಮ ಮಾಡೀನಿ, ಅಂತ ಯಜ್ಞ ಮಾಡೀನಿ ಅಂತ ಹೇಳಕ್ಕೆ ಅವರಿಗೆ ದೊಡ್ಡ ಯಜ್ಞ ಮಾಡಿದವರಿಗೆ ಮಹಾ ಸೊಕ್ಕು ಬಂದ್ಬಿಟ್ಟಿತ್ತು. ಸನ್ಯಾಸಿ ಪಾಷಂಡಿಯಾದ. ಇಲ್ಲಿ ಶರಣರ ಮತದೊಳಗ ಸನ್ಯಾಸತ್ವಕ್ಕ ಏನು ಪ್ರಾಮುಖ್ಯತೆ ಇಲ್ಲ. ಎಲ್ಲರೂ ಇವರು ಗೃಹಸ್ಥರು. ಜೋಗಿ ಧೀರ ತಿರುಗುತ್ತಿದ್ದ. ಜೋಗಿಗಳಿಗೆ ಇಲ್ಲೇನಂತ ವಿಶೇಷತೆ ಇಲ್ಲ. ಜೋಗಿ ಏನಂತಂದ್ರ ತಲೆ ಮೇಲೆ ದೇವರಿಟ್ಕೊಂಡು ತಿರುಗ್ತಾರಲ್ಲ, ಅದ್ರದ್ದು ಅವರು ಧೀರ ಚಟದ ತಿರುಗಾಡ್ತಿದ್ರು. ಇವರೆಲ್ಲ ಈ 6 ಭಕ್ತಿ ಪಥಕ್ಕೆ ಸಲ್ಲವು ಕೇಳಿರಣ್ಣ. 6 ಭಕ್ತಿಗಳಂತಂದ್ರೆ ಇವ್ರು ಏನ್ ಹೇಳ್ಯಾರ, ಶ್ರದ್ಧಾ ಭಕ್ತಿ, ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯದೊಳಗ 6 ರೀತಿ ಭಕ್ತಿಗಳು. ಭಕ್ತ ಸ್ಥಳದಲ್ಲಿ ಶ್ರದ್ಧಾ ಭಕ್ತಿ, ಮಹೇಶ ಸ್ಥಳದಲ್ಲಿ ನಿಷ್ಠಾ ಭಕ್ತಿ, ಪ್ರಸಾದಿ ಸ್ಥಳದಲ್ಲಿ ಅವಧಾನ ಭಕ್ತಿ, ಪ್ರಾಣಲಿಂಗಿ ಸ್ಥಳದಲ್ಲಿ ಅನುಭಾವ ಭಕ್ತಿ, ಶರಣ ಸ್ಥಳದಲ್ಲಿ ಆನಂದ ಭಕ್ತಿ, ಐಕ್ಯ ಸ್ಥಳದಲ್ಲಿ ಸಮರಸ ಭಕ್ತಿ. ಹಿಂಗ 6 ಭಕ್ತಿಗಳಿಗೆ ಇವರಿಗೆ ಸಂಬಂಧ ಇಲ್ಲ. 6 ಭಕ್ತಿ ಪಥಕ್ಕೆ ಇವೆಲ್ಲ ಸಲ್ಲವು ಕೇಳಿರಣ್ಣ. 7 ಜನ್ಮಾಂತರದಲ್ಲಿ ಭವಿಯಾಗಿ ಶ್ರೀ ಗುರು ಪಾಂಕ್ಷೆ ನಿಷ್ಠೆಯಿಂದವೇ ಪ್ರಾಣದ ಮೇಲೆ ಇಷ್ಟವ ಪ್ರತಿಷ್ಠೆಯ ಮಾಡಿಕೊಂಡು ಅದರಿಂದ ಮೀರಿದ ಸ್ಥಳವಿಟ್ಟು ನಡೆದು ವೀರ ಮಹೇಶ್ವರ ರತ್ವಮಂ ಪಡೆದು ಮರುಳಿ ತನ್ನ ಕುಲವೆಂದು ಬೆರೆಸಿದೊಡೆ ಒಡೆದ ಮಡಿಕೆ ಬಿಡದಂತಿಯನು ಕೇಳಿರಣ್ಣ. ಇನ್ನೇನ್ ಮಾಡ್ಯಾರ, ಒಂದಿಷ್ಟು ಮಂದಿ ತಮ್ಮ ಮೂಲ ಜಾತಿ, ತಮ್ಮ ಆಚಾರ, ತಮ್ಮ ವಿಚಾರ ಎಲ್ಲ ಓಟು ಹಂಗೆ ಇಟ್ಕೊಂಡು ಕಲ್ಯಾಣದಾಗ ಎಲ್ಲರೂ ಲಿಂಗ ಕಟ್ಕೋತಾರ ಅಂತ ಹೇಳಕ್ಕೆ ಇವರು ಲಿಂಗ ಕಟ್ಕೊಂಡ್ ಬಿಟ್ಟಾರ. ಲಿಂಗ ಕಟ್ಕೊಂಡು ತಮ್ಮ ಆಚಾರ ವಿಚಾರಗಳು ಯಾವ ಬಿಟ್ಟಿಲ್ಲ. ಹಿಂಗಾಗಿ ಒಡೆದ ಮಡಿಕೆಯನ್ನ ಬಿಸಾಕದ್ರ ಬದಲಿ ಒಡೆದ ಮಡಿಕೆ ಹಂಗೆ ಜೊತೆಗೆ ಇಟ್ಕೊಂಡು ಅದರಾಗೆ ಅಡಿಗೆ ಮಾಡ್ಕೊಂಡು ಉಳ್ಳಕತ್ತಂಗ ನಡೆದದ ಅಂತ ಹೇಳ್ತಾರೆ. ಇಲ್ಲಿ ತನ್ನ ಕುಲವೆಂದು ಮತ್ತೆ ತನ್ನ ಕುಲ ಬಿಟ್ಟು ಒಮ್ಮೆ ಲಿಂಗ ಕಟ್ಕೊಂಡ ಮೇಲೆ ತಮ್ಮ ಕುಲವನ್ನ ಬಿಟ್ಟು ಲಿಂಗ ಕಟ್ಕೊಂಡವರೆಲ್ಲ ಒಂದೇ ಅನ್ನಂತ ಭಾವನೆ ಬರಬೇಕು. ಅವಾಗೆ ಅದಕ್ಕೆ ಲಿಂಗಾಯತನ ಶಬ್ದಕ್ಕೆ ಅರ್ಥ ಬರ್ತದ. ಕೊಳ್ಳಾಗ ಲಿಂಗ ಕಟ್ಕೊಂಡು ಜಾತಿ ಪದ್ಧತಿ ಮಾಡಿದ್ರು ಅಂತಂದ್ರೆ ಅದೇನಾಗ್ತದ, ಪ್ರಾಣದ ಮೇಲೆ ಇಷ್ಟವ ಪ್ರತಿಷ್ಠೆಯ ಮಾಡಿಕೊಂಡು ಅಂದ್ರೆ ಇಷ್ಟಲಿಂಗ ಕಟ್ಕೊಂಡು ಅದರಿಂದ ಮೀರಿದ ಸ್ಥಳವಿಟ್ಟು ನಡೆದು ಅದರದ್ದು ಏನ್ ಪದ್ಧತಿ ಅದ ಆ ಪದ್ಧತಿಯನ್ನ ಮೀರಿ ಮತ್ತ ತಮ್ಮ ಮನಸ್ಸಿಗೆ ಬಂದಂಗ ನಡೆದು ವೀರ ಮಹೇಶ್ವರತ್ವಂ ಪಡೆದು ಮರುಳಿ ತನ್ನ ಕುಲವೆಂದು ಬೆರೆಸಿದೊಡೆ. ನೋಡ್ರಿ, ಭಾರಿ ದೊಡ್ಡ ವ್ಯಕ್ತಿ ಅಂತೇಳಿ ಹೆಸರು ಮಾಡಿಕೊಂಡು ಆಮೇಲೆ ಮತ್ತೆ ತನ್ನ ಕುಲಕ್ಕೆ ಹೋದನು ಅಂತಂದ್ರೆ ಒಡೆದ ಮಡಿಕೆ ಬಿಡದಂತಿಯನು ಕೇಳಿರಣ್ಣ. ಒಡೆದ ಮೇಲೆ ಮಡಿಕೆ ತಿಪ್ಪೆಗೆ ಚೆಲ್ಲಬೇಕು, ಅದು ಬಿಟ್ಟು ಅದೇ ಮಡಿಕೆಯನ್ನೇ ತಗೊಂಡು ಮತ್ತೆ ಅಡಿಗೆ ಮಾಡ್ಕೊಂಡಂಗ ಆಗ್ತದೆ. ತನ್ನ ಕುಲವೆಂದು ಪ್ರಾಣ ಸ್ನೇಹವನ್ನು ಮಾಯಾಮೋಹವನ್ನು ಕಿಂಚಿತ್ ಬೆರೆಸಿದನಾದಡೆ ಅವ ಪಂಚಮಹಾಪಾತಕನು. ಇಲ್ಲೇನದ ಅಂತಂದ್ರೆ ಜಾತಿ ಪದ್ಧತಿಗೆ ಭಯಂಕರ ವಿರುದ್ಧ ಈ ಶರಣರ ಪದ್ಧತಿಗಳು. ಒಂದು ಸಲ ಲಿಂಗ ಕಟ್ಕೊಂಡು ವೀರಶೈವರು ಲಿಂಗಾಯತರು ಅಂತ ಆದ್ಮೇಲೆ ಅಲ್ಲಿ ಕ್ಯಾಸ್ಟ್ ಬಿಟ್ಟು ಬಿಡಬೇಕು.
ಆ ಕ್ಯಾಸ್ಟ್ ಬಿಟ್ಟು ಲಿಂಗ ಕಟ್ಕೊಂಡವರೆಲ್ಲ ಒಂದೇ ಅಂತ ಆಗ್ಬೇಕು. ಕೊಳ್ಳಾಗ ಲಿಂಗನ ಕಟ್ಕೊಂಡು ಕ್ಯಾಸ್ಟಿಸಮ್ ಮಾಡಿದರೆ ಅವರೆಲ್ಲ ಮಹಾಪಾತಕರು ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಈಗ ಎಲ್ಲದ್ರಿ ಅದು ಈ ರೀತಿ ಪದ್ಧತಿ ಎಲ್ಲದ? ಮೊದಲು ಅವರೆಲ್ಲ ಹಂಗ ಮಾಡಕ್ಕ ಪ್ರಯತ್ನ ಮಾಡಿದ್ರೆ ಅವಾಗೇ ಅದು ಕಲ್ಯಾಣ ಕ್ರಾಂತಿ ಆಗಿ ಹೋಯ್ತು. ಈಗಂತೂ ಯಾರು ಮಾಡ್ಕೊಂಡ್ರು ಏನು ಸಮಸ್ಯೆ ಇಲ್ಲ, ಆದ್ರೂ ಜಾತಿ ಬಿಡ್ತಾ ಇಲ್ಲ. ಅವಾಗಿದ್ದಷ್ಟು ಸಮಸ್ಯೆ ಈಗ ಅದ ಏನ್ರಿ ಎಲ್ಲರೇ? ಜಾತಿ ಬಿಟ್ಟು ಮಾಡ್ಕೊಳಕ್ ಈಗ ಯಾರಿಗೆ ಬೇಡ ಅಂದ್ರೆ ಸರ್ಕಾರನೇ ಓಪನ್ ಆಫರ್ ಇಟ್ಟದ, ಇಟ್ರು ಮಾಡ್ಕೊಳಂಗಿಲ್ಲ. ಅಂದ್ರ ಇದು ರೂಲ್ಸ್ ಎಷ್ಟು ಸ್ಟ್ರಿಕ್ಟ್ ಅದ ಅಂತಂದ್ರ ಪಾಲಿಸ್ಲಿಕ್ಕೆ ಆಗ್ಲಾರ್ದಷ್ಟು ಇಂಪ್ರಾಕ್ಟಿಕೇಬಲ್ ರೂಲ್ಸ್. ಅವ್ರ ಕಾಲದೊಳಗ ಹೇಳ್ಯಾರ ಖರೆ, ಹೇಳಿದ್ಮೇಲೆ ಮದುವೆ ಏಸಾಗ್ಯಾವ ಅಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗಳು ಹೇಳ್ರಿ. ಅವಾಗ 12ನೇ ಶತಮಾನದಾಗ ಒಂದೇ ಹರಳಯ್ಯನ ಮಗ ಶೀಲವಂತ, ಮದುವಯ್ಯನ ಮಗಳು ಲಾವಣ್ಯವತಿ. ಅದೊಂದೇ ಲಗ್ನ ಆಗಿದ್ದಕ್ಕೆ ಅಷ್ಟೊಂದು ಹಿಂಸೆ, ಅಷ್ಟೊಂದು ಕೊಲೆ, ಸುಲಿಗೆ, ವಚನ ಸಾಹಿತ್ಯ ಸುಟ್ರು, ಶರಣರನ್ನು ಕೊಲ್ಲಿದ್ರು, ಏನೇನೋ ಆಯ್ತು. ಅವಾಗ ಒಂದೇ. ಅವಾಗಿನ್ಕಿಂತ ಈಗಿನವ್ರೆ ಚಲೋ, ಬೇಕಾದಷ್ಟು ಆತಿರ್ತಾವ, ಹೆಂಗ ಒಂದ್ ನಡೆದು. ಅದಕ್ಕೆ ಇದು ಬಹಳ ಕಠಿಣ, ಪ್ರಾಕ್ಟಿಕಲ್ ಆಗಿ ಇದು ಮಾಡಕ್ಕ ಬಹಳ ಕಠಿಣ ಅದ. ಅಂತ ರೂಲ್ಸ್ಗಳದಾವ. ಇವುದ್ರಲಿಂತ ತನ್ನ ಕುಲವೆಂದು ಪ್ರಾಣ ಸ್ನೇಹವನ್ನು ಮತ್ತೆ ಮಾಯಾಮೋಹವನ್ನು ಅಂತಂದ್ರೆ ಅಮ್ಮ ಕೊಳ್ಳಗ ಲಿಂಗ ಕಟ್ಕೊಂಡಕ್ಕೆ ನೀವು ಒಂದು ಮನೆಯಲ್ಲಿಂತ ಬಂದ್ರಿ ಅಂತಂದ್ರೆ ಆ ಮನೆಯವರು ಬಿಟ್ಟು ಆ ಲಿಂಗ ಕಟ್ಕೊಂಡವ್ರ ಜೊತೆಗೆ ಸಂಬಂಧಿಕನಾಗಿ ಉಳಿಬೇಕವ. ಮಾಯಾಮೋಹ ಅಂತಂದ್ರೆ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಕಾಕ, ನಮ್ಮ ಮಾಮ ಅಂತ ಲಿಂಗ ಕಟ್ಕೊಳ್ಳಾರ್ದವ್ರ ಜೊತೆಗೆ ಬೆರಿಬಾರ್ದು, ಮತ್ತೆ ಲಿಂಗ ಕಟ್ಕೊಳ್ಳಾರ್ದವ್ರ ಜೊತೆಗೆ ಸ್ನೇಹ ಮಾಡಬಾರ್ದು. ಅವಾಗ ಹಂಗಿತ್ತದು. ಆ ರೀತಿ ಲಿಂಗಧಾರಿಗಳದ ಒಂದು ಗುಂಪು ಕಟ್ಟಿ ಅವ್ರು ಆ ರೀತಿ ಒಂದು ಸಾಧನೆ ಮಾಡಿ ತೋರಿಸಿದ್ರು. ತನ್ನ ಕುಲವೆಂದು ಪ್ರಾಣ ಸ್ನೇಹವನ್ನು ಮಾಯಾಮೋಹವನ್ನು ಕಿಂಚಿತ್ ಬೆರೆಸಿದನೋದಡೆ ಅವನು ಪಂಚಮಹಾಪಾತಕನು. ಅವನು ಭಕ್ತನೆಂದು ನೋಡಿದಡೆ ನುಡಿದಡೆ ಅವನ ಸಮನಾಗಿ ಕುಳಿತು ಸಂಭಾಷಣೆ ಮಾಡಿದೊಡೆ ಅವನ ಕೈಯೊಡ್ಡಿ ಬೇಡಿದೊಡೆ ಅವಂಗೆ ಕುಂಬಿ ಪಾತಕ ನಾಯಕ ನರಕ ತಪ್ಪದು ಕಾಣಿರಣ್ಣ. ಯಾರು ಈ ಲಿಂಗ ಕಟ್ಕೊಂಡು ಕ್ಯಾಸ್ಟಿಸಮ್ ಯಾರು ಮಾಡ್ತಾರ ಅಂತವ್ರು ಡಬಲ್ ಗೇಮ್ ಮಾಡ್ತಿರ್ತಾರಲ್ಲ. ಈ ಕಡೆ ಲಿಂಗ ಕಟ್ಕೊಂಡು ಸಮಾನತೆಯ ಧರ್ಮದಂತೆನೂ ಕಾಣಿಸ್ತಾರ, ಒಳಗಿಂದೊಳಗೆ ಮತ್ತೆ ತಮ್ಮ ಜಾತಿಯವ್ರ ಜೊತೆಗೆ ಸೇರಿ ವ್ಯವಹಾರ ಮಾಡ್ತಾರ ಅಂತಂದ್ರೆ ಅವನು ಭಕ್ತನೆಂದು ನೋಡಿದಡೆ, ಅವನಿಗೆ ಭಕ್ತ ಅಂತ ನೋಡಬಾರ್ದಂತ ಹೇಳ್ತಾರ. ಮತ್ತ ನುಡಿದೊಡೆ, ಅವನ ಜೊತೆಗೆ ಯಾರು ಮಾತಾಡಿಸಬಾರದು. ಅವನ ಸಮನಾಗಿ ಕುಳಿತಡೆ, ಅವನ ಜೊತೆಗೆ ಯಾರು ಕೂಡಬಾರದು. ಅವನ ಜೊತೆಗೆ ಕುಳಿತು ಸಂಭಾಷಣೆ ಮಾಡಿದೊಡೆ, ಅವನಿಗೆ ಯಾರು ಮಾತಾಡಿಸಬಾರದು. ಮತ್ತೆ ಅವನ ಕೈ ಒಡ್ಡಿ ಬೇಡಿದೊಡೆ, ಅವನ ಬಲ್ಲಿ ಏನಾರ ದೊಡ್ಡ ಸೌಕಾರದನತ್ತ ಅವನ ಬಲ್ಲಿ ಏನಾರ ಬೇಡದು ಕೊಡೋದು ತೊಳೋದು ಮಾಡಿದರೆ ಅಂತ ಡಬಲ್ ಗೇಮ್ ಮಾಡಂತವ್ರ ಜೊತೆಗೆ ಏನಾಗ್ತದ ವ್ಯವಹಾರ ಮಾಡಿದ್ರೆ ಕುಂಬಿ ಪಾತಕ ನಾಯಕ ನರಕ ತಪ್ಪದು ಕಾಣಿರಣ್ಣ. ಅಂತಂದ್ರೆ ಇಲ್ಲಿ ನಿಷ್ಠೆ, ಸಮಾನತೆಯ ನಿಷ್ಠೆ, ಲಿಂಗದ ಒಂದು ನಿಷ್ಠೆ, ಇಷ್ಟಲಿಂಗದ ನಿಷ್ಠೆ ಹೆಂಗಿರ್ತದ? ಇಷ್ಟಲಿಂಗ ಸಮಾನತೆಯ ಕುರುಹು. ಆ ಕುರುಹುವಿನಿಂದ ನಾವು ಕಟ್ಕೊಂಡ ಮೇಲೆ ಸಮಾನತೆಯನ್ನೇ ಪಾಲಿಸಬೇಕು. ಮತ್ತು ಸಮಾನತೆ ಲಿಂಗ ಕಟ್ಕೊಂಡೂ ಸಮಾನತೆ ಪಾಲಿಸಲಾರದೆ ಕ್ಯಾಸ್ಟಿಸಮ್ ಮಾಡ್ತಿದ್ರಂತಂದ್ರ ಅವ್ರಿಗೊಂದ್ ರೀತಿ ಇದು ಬಹಿಷ್ಕಾರ ಹಾಕಿದಂಗಿದು. ಈ ವಚನದಾಗ ಈ 2 ಸಾಲುಗಳೇನದಾವ ಅಂತವ್ರಿಗೆ ಬಹಿಷ್ಕಾರ ಹಾಕಿ ಅವನ ಜೊತೆಗೆ ಯಾರೇ ಏನಾರ ಅವನ ಜೊತೆಗೆ ವ್ಯವಹಾರ ಮಾಡಿದ್ರಿ ಅಂತಂದ್ರ ಏನ್ ಮಾಡಬಾರ್ದು? ಅವನ ಜೊತೆಗೆ ಏನು ವ್ಯವಹಾರ ಮಾಡಬಾರ್ದು. ಒಂದ್ ವೇಳೆ ವ್ಯವಹಾರ ಮಾಡಿದ್ರೆ ಅವನಿಗೆ ಮತ್ತೆ ಬೇರೆ ಶಿಕ್ಷೆಗಳಿರ್ತಿದ್ದು. ಅವೆಲ್ಲ ಈಗ ಹೇಳ್ಕೊತ್ ಕೂತ್ರೆ ಟೈಮ್ ಬಹಳ ಆಗ್ತದೆ. ಇದ್ರದ್ದು ವಚನ ಬಹಳ ದೊಡ್ಡದು ಇದು. ಅದಕ್ಕೆ ಈ ವಚನಕ್ಕೆ ಇಷ್ಟೇ ಸಾಕು. ಇದ್ರದ್ದು ಮುಂದಿನ ಭಾಗ ಮತ್ತೆ ನಾಳೆ ಹೇಳ್ತೀನಿ. 2-3 ಪೇಜ್ ಅದ ವಚನ. ಸಮಾನತೆ
ವಚನ ಬಹಳ ಚಲೋ ಅದ. ವಚನ ಹೇಳ್ಕೊಂಡು ಅಡ್ಡಾಡೋರು ಏನ್ ಚಲೋ ಅದ. ಯಾವಾಗ ವಚನ ಹೇಳ್ತೀವಿ ಅಂದ್ಮೇಲೆ ಅದಕ್ಕೆ ತಕ್ಕಂತೆ ಬೇರೆ ಯಾವ ಆಚಾರ ವಿಚಾರಗಳು ಬೇರೆ ಯಾವುದೇ ಪದ್ಧತಿಯವರಿದ್ರೆ ಅವರಿಗೆ ಇದು ಬರಂಗಿಲ್ಲ. ಯಾವಾಗ ಶರಣರ ವಿಷಯ ಬಂತು ನೀನ್ ಎಷ್ಟು ನಡ್ಕೋತಿ ಹೇಳು ಅಂತಾರ. ನೀನೆಷ್ಟು ನಡ್ಕೋತಿ ಈಗೇನದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಏನೇ ಕೆಲಸ ಆಗ್ಬೇಕಾದ್ರೆ ನಿಮ್ದು ಯಾವ ಜಾತಿ ಅಂತೇಳಿ ಪ್ರತಿಯೊಂದು ಅಪ್ಲಿಕೇಶನ್ದಾಗ ಜಾತಿ ಬರೀಬೇಕು. ಮತ್ತೆ ಜಾತಿಗೊಂದು ಮಠಗಳು ಮಾಡಿ ಎಲ್ಲ ಜಾತಿಯವರಿಗೆ ಒಂದು ಕಡೆ ಕುಂದಿರಿಸಿ ಜಾತ್ಯತೀತ ಮಾಡೋದ್ರ ಬದಲಿ ಜಾತಿಗೊಂದು ಮಠ ಮಾಡಿದ್ಮೇಲೆ ಅದು ಒಂದು ಮಾಡ್ದಂಗ ಬೇರೆ ಬೇರೆ ಮಾಡ್ದಂಗ. ನಿಮ್ ಜಾತಿಯವರೊಂದು ಮಠ ನೀವು ಮಾಡ್ಕೋರಿ, ನಮ್ಮ ಜಾತಿಯವರೊಂದು ಮಠ ನಾವು ಮಾಡ್ಕೋತೀವಿ ಅಂತಂದ್ರೆ ಬೇರೆ ಬೇರೆ ಆಗ್ಬಿಡ್ತದೆ. ಮತ್ತೆ ಅದು ಉದ್ದೇಶ ಸಮಾನತೆ ಉದ್ದೇಶ ಅದ್ರಾಗ ಬರಲಿಲ್ಲ. ಮತ್ತದು ದೊಡ್ಡವ್ರು ಮಾಡ್ಯಾರಂದ್ರೆ ಅದು ಯಾವ ಅರ್ಥದಾಗ ಮಾಡ್ಯಾರೋ ನಮಗಂತೂ ಏನು ತಿಳಿದಿಲ್ಲ. ಎಲ್ಲರೂ ಒಂದಾಗ್ಲಿಕ್ಕೆ ಮಾಡಿದ ಅನುಭವ ಮಂಟಪ ಹೇಳ್ಕೋತಾರ. ಮಾಡಿದ್ದು ಮತ್ತ ಆಯಾ ಜಾತಿ ಒಂದೊಂದು ಮಠ ಮಾಡಿದ್ದು ಅದು ಎಷ್ಟರ ಮಟ್ಟಿಗೆ ಸೂಕ್ತ ಅದು ಮತ್ತೆ ಅವ್ರವ್ರ ಗುಂಪು ಒಂದು ಬೇರೆ ಬೇರೆನೇ ಆಗ್ಬಿಡ್ತಾರ. ಅವ್ರು ಮುಂದೇನೋ ಬಹಳ ಆಲೋಚನೆ ಮಾಡಿದ್ರು ಅವರು ಗುರುಗಳು, ಚಿತ್ರದುರ್ಗ ಸ್ವಾಮಿಗಳು. ಆ ಮಠದ ಸ್ವಾಮಿಗಳು ಅದೇ ಜಾತಿಯವ್ರ ಸಂಘಟನೆ ಮುಂದುವರಿಲಿಕ್ಕತ್ತಾರೆ. ಆ ಜಾತಿ ಸ್ವಾಮಿಗೆ ಈ ಜಾತಿ ಮಠಕ್ಕೆ, ಈ ಜಾತಿ ಸ್ವಾಮಿಗೆ ಆ ಜಾತಿ ಮಠಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕು. ಇವು ಸ್ಕೂಲ್ ಹೆಡ್ ಮಾಸ್ಟರು ಟೀಚರ್ಗಳು ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಹಂಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಏನೇನೋ ಸಮಾಜ ಸುಧಾರಣೆ ವಿಚಾರಗಳು ಮಾಡಿದ್ರು. ಏನೇನೋ ಆಯ್ತು ಮುಂದೆ ಕತೆ ಇರ್ಲಿ. ಈಗ ಮುಂದೆ ನಮ್ಮ ವಿಚಾರ ಸಾಗರಕ್ಕೆ ಬರೋಣ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ವಾಚಸ್ಪತಿ ಮತದ ಅಸಮೀಚೀನತ್ವ. ಏನದಪ್ಪ ವಾಚಸ್ಪತಿ ಮತದ ಅಸಮೀಚೀನತ್ವ ಮತ್ತು ಅಜ್ಞಾನದ ಏಕತ್ವ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ತರಂಗ 5. ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. 245ನೇ ವಿಷಯಾಂಕ ವಾಚಸ್ಪತಿಯ ಮತದ ಅಸಮೀಚೀನತ್ವ ಹಾಗೂ ಅಜ್ಞಾನದ ಏಕತ್ವ. 154ನೇ ಏನದು ಕವಿತ್ತ. 154ನೇ ಕವಿತ್ತ ಏನದ 154ನೇ ದೋಹ ಕವಿತ್ತ ಅಂತಂದ್ರ ಮಾಯಾ ಮೇ ಆಭಾಸ್. ಇದು ಹೇಳಕ್ ಬರ್ಬೇಕು ಪ್ರತಿಯೊಬ್ಬರಿಗೆ. ಮಾಯಾ ಮೇ ಆಭಾಸ್, ಮಾಯೆ ಎನ್ನುವ ಒಂದು ಕನ್ನಡಿಯಲ್ಲಿ ಆ ಬ್ರಹ್ಮನ ಪ್ರತಿಬಿಂಬ ಮತ್ತು ಅಧಿಷ್ಠಾನ ಅಂದ್ರೆ ಅಧಿಷ್ಠಾನ ಬ್ರಹ್ಮ ಮತ್ತು ಅರು ಅಂದ್ರೆ ಮತ್ತು ಮಾಯಾ ಮಿಲ ಮಾಯೆ ಮತ್ತು ಮಾಯೆಯಲ್ಲಿ ಬ್ರಹ್ಮನ ಪ್ರತಿಬಿಂಬ ಮತ್ತು ಬ್ರಹ್ಮ. 3 ತತ್ವ ಯಾವ್ಯಾವ ಹೇಳ್ರಿ ಇವು? 3 ತತ್ವ ಕೂಡಿ ಈಶ್ವರ ಆಗ್ಯಾವ. ಮಾಯಾಮೆ ಆವಾಸ್ ಅಂದ್ರೆ ಪ್ರತಿಬಿಂಬ, ಬ್ರಹ್ಮನ ಪ್ರತಿಬಿಂಬ ಮತ್ತು ಪ್ಲಸ್ ಬಿಂಬರೂಪಿ ಬ್ರಹ್ಮ ಮತ್ತೆ ಮಾಯೆ. ಮಾಯೆಯಲ್ಲಿ ಪ್ರತಿಬಿಂಬ ಯಾರ್ದು? ಬ್ರಹ್ಮನ ಪ್ರತಿಬಿಂಬ ಮತ್ತು ಬಿಂಬರೂಪಿ ಬ್ರಹ್ಮ. ಈ 3 ತತ್ವಗಳು ಸೇರಿ ಏನಾಯ್ತು? ಮಿಲ ಈಸ. ಇವು 3 ತತ್ವ ಸೇರಿದ್ರೆ ಅವ ಈಶ್ವರ ತತ್ವ ಅನ್ನಿಸ್ಕೊತಾನ. ಅವನ ಹೆಂಗದನಪ್ಪ? ಸರ್ವಜ್ಞ ಅದನ. ಏನು ಮಾಡ್ತಾನ ಅಂತಂದ್ರೆ ಜಗಹೇತು ಪಹಚಾನಿಯೇ. ಈ ಜಗತ್ತಿಗೆ ಸೃಷ್ಟಿ ಮಾಡಿ ಈ ಜಗತ್ತಿನೊಳಗ ಏನೇನು ಭೋಗ ವಸ್ತುಗಳು ತಯಾರು ಮಾಡಬೇಕು, ಯಾವ್ಯಾವ ಜೀವರಾಶಿಗಳನ್ನು ಹುಟ್ಟಿಸ್ಬೇಕು, ಯಾವ್ಯಾವ ಜೀವರಾಶಿಗಳನ್ನು ತೆಗೆದು ಹಾಕಬೇಕು,
ಯಾವ್ಯಾವ ಜೀವರಾಶಿಗಳನ್ನ ರಕ್ಷಿಸಬೇಕು, ಯಾವ ಜೀವರಾಶಿಗೆ ಯಾವ ಕಾಲದಲ್ಲಿ ಯಾವ ಯಾವ ಭೋಗಗಳನ್ನು ಕೊಡಬೇಕು, ಹಿಂದೆ ಅದು ಎಷ್ಟು ಜನ್ಮ ಎತ್ತಿ ಬಂದದ, ಮುಂದೆ ಮತ್ತೆ ಇನ್ನು ಎಷ್ಟು ಜನ್ಮ ಎತ್ತಬೇಕು, ಎಲ್ಲ ಲೆಕ್ಕ ಗೊತ್ತಿದ್ದವ. ನಮಗೆ ನಮ್ದೇ ಗೊತ್ತಿಲ್ಲ, ಆದ್ರೆ ಅವನಿಗೆಲ್ಲ ಗೊತ್ತು. ಹೆಂಗದ ಸರ್ವಜ್ಞ ಅಂತಾರ ಅವನಿಗೆ, ಸರ್ವಜ್ಞ. ಮನಿ ತುಂಬ ಮಂದಿ ಇರ್ತಾರ, ಬೇಕಾದಷ್ಟು ಮಂದಿ ಇರ್ತಾರೆ, ಎಲ್ಲ ಸಾಲಿ ಕಲ್ತಿರ್ತಾರ, ಓದಿರ್ತಾರ, ನೌಕರಿ ಮಾಡ್ತಾರ, ಎಲ್ಲ ಮಾಡ್ತಾರ, ದನ ಕಾಯೋರಿಂದಂಗೆ ಇರ್ತಾರ. ಆಧಾರ್ ಕಾರ್ಡ್ ಬೇಕನ್ನ ಅಲ್ಮರಿ ತುಂಬ ಕೆದರಾಡೋದು, ಯಾವುದಾರೆ ಒಂದು ಪಾಸ್ಬುಕ್ ಬೇಕನ್ನ ಎಲ್ಲ ಕಡೆ ಕೆದರಾಡೋದು, ಅದು ಎಲ್ಲಿಟ್ಟಿದೆ ಇದು ಎಲ್ಲಿಟ್ಟಿದೆ ಅಂತೇಳಿ ಕಿರಿಕಿರಿ ಕಿರಿಕಿರಿ ಮಾಡ್ತಿರ್ತಾರೆ. ಅದ್ರಾಗ ಒಬ್ಬ ಸರ್ವಜ್ಞ ಇರ್ತಾನ ಆ ಮನ್ಯಾಗ. ಎಲ್ಲ ಟೈಮ್ ಟು ಟೈಮ್ ರೆಕಾರ್ಡ್ಸ್ ಮೇಂಟೈನ್ ಮಾಡಿ ಯಾವಾಗ ಏನು ಬೇಕು ಅದು 5 ನಿಮಿಷನಾಗ ತೆಗೆದುಕೊಡ್ತಾನ. ಅವನಿಗೆ ಸರ್ವಜ್ಞನ ಸ್ಥಾನಮಾನ ಕೊಡಬೇಕು, ಆ ಕ್ಯಾರೆಕ್ಟರ್ ಇದ್ದವ್ರಿಗೆ ಬೆಲೆ ಕೊಡಬೇಕು. ಒಬ್ಬರನ್ನ ಸರ್ವಜ್ಞನನ್ನ ತಯಾರು ಮಾಡಬೇಕು, ಸಣ್ಣವನೇ ಇರ್ಬೋದು ದೊಡ್ಡವನೇ ಇರ್ಬೋದು. ಅವನ ಬಳಿ ಆ ಕ್ಯಾರೆಕ್ಟರ್ ಇತ್ತಂತಂದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಹಚ್ಬೇಕು. ಹಚ್ಚಿ ಎಲ್ಲ ಕಾಗದ ಪತ್ರಗಳು ಹೆಂಗೆ ಇಡಬೇಕು, ಏನು ಮಾಡಬೇಕು, ರೆಕಾರ್ಡ್ ಮೇಂಟೆನೆನ್ಸ್ ಸ್ಕಿಲ್ ಬಹಳ ಮುಖ್ಯ ಅದ ಮನೆಯೊಳಗ. ಯಾವ ಕಾಲದಾಗ ಹಿಡಿದು ಏನೇನೋ ವ್ಯವಹಾರಗಳು ಮಾಡ್ಕೊಂಡು ಬರ್ತಿರ್ತೀವಿ, ಆ ಮಾಡ್ಕೊಂಡು ಬರುವಾಗ ಏನೇನೋ ಕಾಗದ ಪತ್ರಗಳು ಬರ್ತಿರ್ತಾವ. ಅವು ಕಾಗದ ಪತ್ರಗಳು ಆಗಿನ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಸೇಫ್ ಅದ ಅಂತೇಳಿ ಇಡ್ತೀವಿ, ಆಮೇಲೆ ಮತ್ತೆ ಹುಡುಕ್ಲಕ್ಕ ಹೋದ್ರೆ ಸಿಗಂಗಿಲ್ಲ. ಎಂಥ ಸಮಸ್ಯೆ ಇರ್ತದೆ, ಎಷ್ಟು ಕಷ್ಟ ಹುಡುಕೋದು, ಎಲ್ಲಿ ಹುಡುಕಿದ್ರು ಸಿಗಂಗಿಲ್ಲ. ಅದ್ರಾಗ ಮನ್ಯಾಗ ಇವ್ರು ಕೆದರಾಡೋರು ಇದ್ರಂತಂದ್ರೆ ಯಾರು ಬೇಕಾವ್ರು ಏನ್ ಬೇಕಾದ್ರೆ ಕೈ ಆಡಿಸಿ ಆ ಕಡೆ ಕಡೆ ಇಟ್ಟು ತಮ್ಮ ಕೆಲಸ ತೆಕ್ಕೊಂಡು ಹೋಗ್ಬಿಡ್ತಾರ. ಅವ ಇಟ್ಟವನಿಗೆ ಹುಡುಕ್ಲಕ್ ಸಿಗ್ಲಾರ್ದಂಗೆ ಸಮಸ್ಯೆ ಮಾಡಿರ್ತಾರ. ಆ ಸರ್ವಜ್ಞಾನವನು ಒಬ್ಬನಿಗೆ ಎಲ್ಲ ಗೊತ್ತಿರ್ಬೇಕು, ಎಲ್ಲ ಅವನಿಗೆ ತಯಾರು ಮಾಡಬೇಕು. ಆಮೇಲೆ A4 ಸೈಜ್ ಪೇಪರ್ಕಿಂತ ಸ್ವಲ್ಪ ದೊಡ್ಡ ಸೈಜಿನು ಪ್ಲಾಸ್ಟಿಕ್ ಕವರ್ಗಳು ಸಿಗ್ತಾವ ಬಜಾರ್ದಾಗ. ಪ್ಲಾಸ್ಟಿಕ್ ಮಾರ ಅಂಗಡಿಯಾಗ ಅಲ್ಲಿ ಇಲ್ಲಿ ಜನರಲ್ ಸ್ಟೋರ್ನಾಗ ಹೋದ್ರಂದ್ರೆ ಸಿಗ್ತಾವ. ಅವು ಎಂಥವು ಇರ್ತಾವ ಅಂದ್ರೆ 1 kg ಪ್ಯಾಕೆಟ್ ತಗೊಂಡ್ರಿ ಅಂತಂದ್ರೆ 1 kg ಅರ್ಧ kg ಪ್ಯಾಕೆಟ್ ಸಿಗ್ತಾವ. ಇವೆಲ್ಲ ಕೌಶಲ್ಯ ಕಲಿಬೇಕು. A4 ಸೈಜ್ಗಿಂತ ಸ್ವಲ್ಪ ದೊಡ್ಡ ಸೈಜಿನ ಪ್ಲಾಸ್ಟಿಕ್ ಕವರ್ ಕೊಡಪ್ಪ ಅಂತಂದ್ರೆ 1 kg ಅರ್ಧ kgಗೆ 160-130 ರೂಪಾಯಿ ಇರ್ತದ ಪ್ಲಾಸ್ಟಿಕ್. ಅದೇನಾರ ತಗೊಂಡ್ರಿ ಅಂತಂದ್ರೆ ಒಳಗ ಒಂದಲ್ಲ ಎರಡಲ್ಲ 200-300 ಕವರ್ಗಳು ಇರ್ತಾವ್ರೊಳಗೆ, ಪ್ಲಾಸ್ಟಿಕ್ ಕವರ್ಗಳು. ಅಂಥದ್ದೊಂದು ಬಂಡಲ್ ತಂದು ಇಟ್ಬಿಡ್ಬೇಕು. ನೀವು ಫೋಟೋ ಹಾಕ್ಲಕ್ ನಿಶ್ಚಲ್ ದಾಸರದು ಪೀತಾಂಬರ್ಜಿ ಫೋಟೋ ಹಾಕ್ಲಕ್ ತಗೊಂಡಿದ್ರಿ ಇಲ್ಲ ಕವರ್, ಅಂಥವು ತಗೋಬೇಕು. ತಗೊಂಡು ಮನೆಯಾಗ ಇಟ್ಕೋಬೇಕು. ಏನೇನು ಸಂಬಂಧಪಟ್ಟದ್ದು ಬರ್ತದ ಒಂದೊಂದು ಸೆಕ್ಷನ್ ಆ ಕವರ್ನಾಗ ಹಾಕ್ಬಿಡೋದು. ವೆಹಿಕಲ್ಸ್ದು ನಿಮ್ಮ ಏನದ ರಿಜಿಸ್ಟ್ರೇಷನ್ ಪೇಪರ್ಸು, ಅದೇನಂತಾರೆ ಅವಕ್ಕೆಲ್ಲ ಸರ್ವಿಸ್ ಮಾಡಿದ್ದು, ಹೋಗಿ ಇದ್ರಾಗ ಸರ್ವಿಸಿಂಗ್ ಮಾಡಿಸ್ತಾರಲ್ಲ ಶೋರೂಮ್ನಾಗ ಸರ್ವಿಸ್ ಮಾಡಿಸಿದ ರೆಕಾರ್ಡ್ಸು, ಮತ್ತೆ ಇನ್ನ ಏನೇನ್ ಮಾಡ್ತೀರಿ ಗಾಡಿಗೆ ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ ಮಾಡಿಸಿದ್ದು ಎಲ್ಲ ಒಂದು ಕವರ್ನಾಗ ಹಾಕಿಬಿಡೋದು. ಸುಮ್ಮ ಆ ಕವರ್ನಾಗ 1 ಗಾಡಿ ಇದ್ರೆ 1 ಕವರ್, 2 ಗಾಡಿ ಇದ್ರೆ 2 ಕವರ್. ಅದು ಹಿಂಗ್ ಕೈಯಾಗಿ ಹಿಡಿದ್ರೆ ಅದಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಬರ್ಬೇಕು. ನಿಮ್ಮ ಪ್ಲಾಟ್ಗಳು ಇದ್ದು ಅಂತಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ 1 ಕವರ್, ಅದ್ರ ಜೆರಾಕ್ಸ್ ಏನದಾವ ಮತ್ತೊಂದು ಕವರ್ನಾಗ ಹಾಕ್ಬೇಕು. ಮನಿ ಕಾಗದ ಪತ್ರಗಳು, ಟ್ಯಾಕ್ಸ್ ಕಟ್ಟಿದ್ದು, ಏನು ವೆರೈಟಿ ಇನ್ಶೂರೆನ್ಸ್ಗಳು LIC ಇರ್ತಾವ, ಮತ್ತಿನೇ ಎಲ್ಲ ಒಂದೊಂದು ಕವರ್ನಾಗ ಹಾಕ್ಬಿಡ್ಬೇಕು. ಆ ಕವರಿಗೆ ಸಂಬಂಧಪಟ್ಟದ್ದು ಏನ್ ಬರ್ತದೋ ಅದ್ರಾಗ ಹಾಕೋತ ಹೋಗ್ಬೇಕು. ಹಾಕಿ ಒಂದು ದೊಡ್ಡ ರಟ್ಟಿನ ಡಬ್ಬಿ ತಗೊಂಡು ಅದ್ರೊಳಗೆ ಅವು ಕವರ್ಗಳು ಜಮಾಸ್ಕೊತ ಹೋಗ್ಬಿಡೋದಕ್ಕೆ. ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡ್ ಇಡೋದು ಒಂದು ಸೆಕ್ಷನ್ ಬೇರೆ ಇಟ್ಕೋಬೇಕು. ಜೆರಾಕ್ಸ್ ಪ್ರತಿ ಸಲ ಹೋದಾಗ ಒಂದು ಜೆರಾಕ್ಸ್ ಬೇಕಂದ್ರೆ 3-4 ಜೆರಾಕ್ಸ್ ಮಾಡಿಸ್ತಾರೆ. ಮತ್ತೆ ನೆಕ್ಸ್ಟ್ ಟೈಮ್ ಆಧಾರ್ ಕಾರ್ಡ್ ಬೇಕಾದಾಗ ಮತ್ತೆ ಜೆರಾಕ್ಸ್ ಅಂಗಡಿಗೆ ಹೋಗ್ತಾರೆ. ಮನೆಯಾಗ ಹಂಗೆ ಮಾಡಿಸಿ ಅವು ಅಲ್ಲೇ ಬಿದ್ದಿರ್ತಾವೆ. ಹುಡುಕಲಕ್ಕೆ ತಯಾರಿಲ್ಲ. ಯಾಕಂದ್ರೆ ಸರ್ವಜ್ಞತ್ವ ಇಲ್ಲ, ಎಲ್ಲಿ ಇಟ್ಟಾರ ಹುಡುಕಕ್ಕೆ ತಯಾರಿಲ್ಲ. ಮತ್ತೆ ಹೋಗೋದು ಮಾತ್ರ ಅವ್ರು ಕಟ್ ಮಾಡ್ತಾರೆ. ಇವೆಲ್ಲ ಕ್ಯಾರೆಕ್ಟರ್ಗಳು ಇಂಪ್ರೂವ್ ಮಾಡ್ಕೋಬೇಕು. ಯಾರ್ಯಾರು ಒಬ್ಬರು ಮೇಂಟೈನ್ ಮಾಡಬೇಕು. ಕರೆಕ್ಟ್ ಬೇಕಂದಾಗ ಹಿಂಗೆ ತೆಗೆದುಕೊಡಂಥದ್ದು ಒಂದು ಕ್ಯಾರೆಕ್ಟರ್ ಡೆವಲಪ್ ಮಾಡಬೇಕು. ಇಲ್ಲ ಅಂತಂದ್ರೆ ಮೋಸ ಹೋಗ್ಬಿಡ್ತದ. ಒಂದು ಕಾಗದ ಸಿಗಲಿಲ್ಲ ಅಂತಂದ್ರೆ ಮುಗಿದಾಯ್ತು, ದೊಡ್ಡ ನಷ್ಟಗಳು ಅನುಭವಿಸ್ಬೇಕಾಗ್ತದ. ಕೇರ್ಫುಲ್ ಆಗಿ ಇಟ್ಕೋಬೇಕು.
ಇದಕ್ಕಿಲ್ಲಿ ನಮಗೇನು ಮಣ್ಣು ಗೊತ್ತಿಲ್ಲ, ಹಿಂದೆ ಎಷ್ಟು ಜನ್ಮ ಹುಟ್ಟಿವು ಗೊತ್ತಿಲ್ಲ, ಈಗೇನು ಹುಟ್ಟಿವು ಗೊತ್ತಿಲ್ಲ, ಮತ್ತೆ ಮುಂದೆ ಈ ನಾಳೆ ಏನದತ್ತ ಗೊತ್ತಿಲ್ಲ, ಮುಂದೆ ಏನಾಗ್ತೀವತ್ತ ಗೊತ್ತಿಲ್ಲ. ಇದು ಎಲ್ಲನೂ ಬಲ್ಲಂತ ಈಶ್ವರ. ಎಂಥ ತತ್ವ ಅದು, ಎಂಥ ತತ್ವ, ಎಂಥ ಶಕ್ತಿ ಅವನು. ಅವನೇ ಈ ಜಗತ್ತಿನ ಉತ್ಪತ್ತಿಗೆ ಕಾರಣ ಆಗ್ಯಾನ ಅಂತ ತಿಳ್ಕೋರಿ ಅಂತ ಆ ದೋಹಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಬ್ಬ ಈಶ್ವರ ಅದನಂತ ಅಲ್ಲಿ ಹೇಳಿದ್ರ, ಇಲ್ಲೇನ್ ಮಾಡ್ಬಿಟ್ಟಾರ, ಅನೇಕ ಈಶ್ವರರದಂತೇಳಿ ವಾಚಸ್ಪತಿ ಮಿಶ್ರ ಅವರು ಹೇಳ್ಬಿಟ್ರು. ಅನೇಕ ಬ್ರಹ್ಮಾಂಡಗಳು, ಅನೇಕ ಈಶ್ವರರು. ಅದಕ್ಕೆ ವಾಚಸ್ಪತಿಯ ವಾದ, ಮಾಯೆಯು ಜೀವರನ್ನು ಆಶ್ರಯಿಸಿದೆ. ಆದರೆ ಅದ್ವೈತ ಸಿದ್ಧಾಂತದ ವಾದ, ಮಾಯೆ ಶುದ್ಧ ಬ್ರಹ್ಮನನ್ನು ಆಶ್ರಯಿಸಿದೆ. ಮತ್ತೆ ಇಲ್ಲಿ ಸತ್ಯ ಹೇಳ್ತಾನ, ಮಾಯೆಯು ಜೀವರನ್ನು ಆಶ್ರಯಿಸಿದೆ, ಬ್ರಹ್ಮವನ್ನಲ್ಲ. ಮತ್ತು ಮಾಯೆಯು ಅನೇಕ ಇವೆ, ಒಂದೇ ಅಲ್ಲ ಅಂತೇಳಿ ಇತರರು ವಾಚಸ್ಪತಿಯ ಮತವನ್ನ ಖಂಡನ ಮಾಡುತ್ತಿದ್ದಾರೆ. ಕಾರಣ ಅಸಮೀಚೀನತ್ವ ಅಂತಂದ್ರೆ ಅಯೋಗ್ಯವಾಗಿದೆ, ಅದು ಸರಿಯಿಲ್ಲ. ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತನಿರುತ್ತಾನೆ. ಜೀವನ ಅಜ್ಞಾನದಿಂದ ಈಶ್ವರ ಕಲ್ಪಿತನಾಗಿದ್ದಾನೆ ಎಂದು ಹೇಳುವುದು ಶ್ರುತಿ ಸ್ಮೃತಿ ಪುರಾಣಗಳಿಗೆ ವಿರುದ್ಧವಾಗುತ್ತದೆ. ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತ ಇರ್ತದಂದ್ರೆ ಒಂದು ಜೀವನದಲ್ಲ, ಜೀವನದೊಳಗ ಅಜ್ಞಾನ ಅನೇಕದವ, ಜೀವರುಗಳು ಅನೇಕದವ ಅಂತೇಳಿ ಅನೇಕ ಜೀವರುಗಳ ಕಲ್ಪಿತ, ಈಶ್ವರರು ಅನೇಕ, ಅನೇಕ ಬ್ರಹ್ಮಾಂಡಗಳು. ಈ ರೀತಿ ಹೇಳಿದ್ದಕ್ಕೆ ನಿನ್ನೆ ವಾಕ್ಯ ಬಳಸ್ತೀವಿ. ವಾಚಸ್ಪತಿ ಹೇಳಿದ್ದು 4 ವಾಕ್ಯಗಳು ಯಾರು ಬರ್ಕೊಂಡಿರಿ ನೀಟಾಗಿ ಹೇಳ್ರಿ. ನಿನ್ನೆ ಹೇಳೋದಲ್ಲ, ಅನಂತ ಬ್ರಹ್ಮಾಂಡಗಳು, ಅನಂತ ಈಶ್ವರರು, ಅನಂತ ಜೀವಗಳು, ಅನಂತ ಅಜ್ಞಾನಗಳು. ಒಂದ್ಸಾರಿ ಹೋದ್ರಿ, ಮುಂದಿನ ನೆಕ್ಸ್ಟ್ ಸೆಂಟೆನ್ಸಿಗೆ ಹೋಗ್ತೇನೆ. ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತವಿರುತ್ತದೆ. ಇದು ಒಂದು ವಾದ. ಇದು ಹೇಳುವುದು ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ವಿರುದ್ಧವಾದ. ಈ ರೀತಿ ಹೇಳಿದ್ರ ಶ್ರುತಿ ಸ್ಮೃತಿ ಪುರಾಣಗಳಿಗೆ ವೇದಾಂತ ಸಿದ್ಧಾಂತಗಳ ವಿರುದ್ಧ ಆಗ್ತದೆ. ಇದು ಒಂದು ಪಾಯಿಂಟ್. ಇದು ಖಂಡನ ಮಾಡ್ತಾ ಇದ್ದದ್ದಕ್ಕ ಖಂಡನಕಾರರ ವಾದ ಇದು. ಒಂದನೇದು, ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಈಶ್ವರರನ್ನು ಕಲ್ಪಿಸುತ್ತವೆ ಎಂದು ಹೇಳುವುದು ಸರಿಯಲ್ಲ. ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅದಾವ, ಅನೇಕ ಈಶ್ವರನ್ನು ಕಲ್ಪಿಸುತ್ತವೆ ಎಂದು ಹೇಳುವುದು ಸರಿಯಲ್ಲ. ಹೇಳಿದವರು ಯಾರು? ವಾಚಸ್ಪತಿ. ಸರಿಯಲ್ಲ ಅಂತ ಹೇಳೋರು ಯಾರು? ಖಂಡನಕಾರರು. ಮಂಡನಕಾರರನ್ನ ಖಂಡಿಸ್ಲಕತ್ತಾರ ಈಗ ಅವರು. ಇದು ಈಶ್ವರದಾಯ್ತು. ನೆಕ್ಸ್ಟ್, ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಜೀವರುಗಳನ್ನು ಕಲ್ಪಿಸುತ್ತವೆ ಎಂದು ಹೇಳುವುದು ಸರಿಯಲ್ಲ. ಸರಿಯಲ್ಲ. ಅನೇಕ ಜೀವರುಗಳದವಂತ ಅದು ಸರಿಯಲ್ಲ. ಮತ್ತೆ ಮೂರನೇದು, ಅನೇಕ ಜೀವರುಗಳ ಅನೇಕ ಅಜ್ಞಾನಗಳು ಅನೇಕ ಬ್ರಹ್ಮಾಂಡಗಳನ್ನು ಕಲ್ಪಿಸುತ್ತವೆ ಎಂದು ಹೇಳುವುದು ಸರಿಯಲ್ಲ. ಸರಿಯಲ್ಲ. ಏಕೆಂದರೆ ಅವು ಶ್ರುತಿ ಸ್ಮೃತಿ ಪುರಾಣಗಳಿಗೆ ವಿರುದ್ಧವಾಗಿ. ಮೂರೇ ಆಯ್ತು. ಈಗ ನಿಮಗೆ ಅನೇಕ ಅಜ್ಞಾನಗಳು ಹೇಳಿಲ್ಲಲ್ಲ ನೀವು. ಫಸ್ಟಿಗೆ ಹೇಳ್ಬೇಕು, ಅನೇಕ ಅಜ್ಞಾನಗಳು ಅನೇಕ ಜೀವರುಗಳ ಆಶ್ರಿತದಲ್ಲಿ ಇರುತ್ತವೆ ಎಂದು ಹೇಳುವುದು ಸರಿಯಲ್ಲ. ಹೌದಿಲ್ಲ? ಫಸ್ಟ್ ವಾಕ್ಯ ಅದು. ಅನೇಕ ಜೀವರುಗಳಲ್ಲಿ ಅನೇಕ ಅಜ್ಞಾನಗಳು ಇರ್ತಾವ ಅಂತ ಹೇಳೋದು ಸರಿಯಲ್ಲ. ಅದು ಫಸ್ಟ್ ವಾಕ್ಯ. ಅಜ್ಞಾನ ಅನೇಕ ಮಾಡಿದ್ದಕ್ಕೆ ಏನಾಯ್ತು? ಅನೇಕ ಈಶ್ವರರು, ಅನೇಕ ಜೀವರುಗಳು, ಅನೇಕ ಬ್ರಹ್ಮಾಂಡಗಳು ಅಂತೇಳಿ 4 ಸೆಂಟೆನ್ಸ್ ತಯಾರಾಗಿ 3 ಸೆಂಟೆನ್ಸ್ ಪ್ಲಸ್ ಅದು ಒಂದು ಅಜ್ಞಾನ. ಅನೇಕ ಅಜ್ಞಾನಗಳು, ಅನೇಕ ಈಶ್ವರರು, ಅನೇಕ ಜೀವರುಗಳು, ಅನೇಕ ಬ್ರಹ್ಮಾಂಡಗಳು. ಹೌದಲ್ರಿ? ಇಷ್ಟು ಅಜ್ಞಾನಕ್ಕೆ ಒಳಸಿಡಿತು. ಈಗ ಅಜ್ಞಾನ ಅನೇಕದ ಒಂದಕ್ಕೆ ಈ ಸಮಸ್ಯೆ ಆಯ್ತು. ಈ ತರ ಹೇಳಿದ್ದು
ಅವ್ರು ಹೇಳ್ಯಾರ ಖರೆ, ಆದ್ರೆ ಅದು ಅಸಮೀಚೀನ, ಅಯೋಗ್ಯವಾಗಿದೆ, ಸರಿಗಿಲ್ಲ. ಮತ್ತೆ ನಮಗೂ ಹಂಗೆ ಅನಿಸ್ತದ. ಎಷ್ಟೋ ಗ್ಯಾಲಾಕ್ಸಿ ಅವ, ಏನೇನೋ ಅದಾವ, ಇನ್ನ ಇಂಥವು ಎಷ್ಟೋ ಬ್ರಹ್ಮಾಂಡಗಳದಾವ ಅಂತ ಹೇಳಿಕೆ ಅದ ಇಲ್ರಿ, ವಿಜ್ಞಾನ ಹೇಳ್ತದಿಲ್ಲ. ಒಂದೇ ಬ್ರಹ್ಮಾಂಡ ಅಲ್ಲ, ಎಷ್ಟೋ ಬ್ರಹ್ಮಾಂಡ ಅದಾವ, ಎಷ್ಟೋ ಸೋಲಾರ್ ಸಿಸ್ಟಮ್ ಅದಾವ, ಎಷ್ಟೋ ಜೀವರುಗಳದಾವ, ಎಷ್ಟೋ ಅಜ್ಞಾನಗಳದಾವ. ಇದು ಯಾರು ವಾಚಸ್ಪತಿ ಅಲ್ಲಿದು ನಮ್ಮದೇ ಅಜ್ಞಾನನೇ. ಅದನ್ನೇ ಇಲ್ಲಿ ವಾಚಸ್ಪತಿ ಮಿಶ್ರನ ಹೆಸರ ಮೇಲೆ ಇಟ್ಟು ಅದನ್ನು ಖಂಡಿಸಿ ಒಂದು ಮಾಡ್ಲಕ್ಕೆ ಹೊಂಟಾರ ಈಗ ಅವರು. ನೆಕ್ಸ್ಟ್, ಸರಿ ಇಲ್ಲ ಅಂತಂದ್ರೆ ಏನ್ ಸರಿ ಅದ ಅಂದ್ರೆ ಅಜ್ಞಾನನೂ ಒಂದೇ ಅದ, ಈಶ್ವರನೂ ಒಂದೇ ಅದನ, ಜೀವನೂ ಒಂದೇ ಇದ್ದು 84 ಲಕ್ಷ ದೇಹಗಳನ್ನ ಧರಿಸದ. ಒಳಗಿರೋ ಜೀವ ಒಂದೇ ಅದ. ಜೀವದ ಕೆಲಸ ಏನದು? ಆಹಾರ, ನಿದ್ರೆ, ಭಯ, ಮೈಥುನ, ತಿನ್ನೋದು, ಬೆಳೆಯೋದು, ನಿದ್ದೆ ಮಾಡೋದು. ಮತ್ತೆ ತನ್ನ ಪ್ರಾಣ, ಮನುಷ್ಯ ಏನ್ ಮಾಡ್ತಾನೆ, ಪ್ರಾಣದ ಜೊತೆಗೆ ಒಂದು ಮಾನ, ಎಲ್ಲಿ ಕಳ್ಕೊತೀನಿ ಅಂತೇಳಿ ಅದನ್ನು ರಕ್ಷಣೆ ಮಾಡ್ಕೊಳಕ್ ಭಯದಲ್ಲಿರ್ತಾನ. ಆಮೇಲೆ ಸಂತಾನೋತ್ಪತ್ತಿ ಮಾಡ್ತಾನೆ. ಜೀವ ಒಂದೇ. ಒಂದು ಇಲಿ ಸಂತಾನೋತ್ಪತ್ತಿ ಮಾಡೋದಕ್ಕ, ಒಬ್ಬ ರಾಜ ಸಂತಾನೋತ್ಪತ್ತಿ ಮಾಡೋದಕ್ಕ ಏನ್ರಿ ವ್ಯತ್ಯಾಸದೇನ್ರಿ? ಎಲ್ಲ ಒಂದೇ. ಎಲ್ಲ ಆಹಾರ, ನಿದ್ರೆ, ಭಯ, ಮೈಥುನ ಎಲ್ಲರಿಗೂ ಒಂದೇ. ಹೀಗಾಗಿ ಒಬ್ಬನೇ ಜೀವ ಅವನವನ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ಬೇರೆ ಬೇರೆ ದೇಹಗಳನ್ನ ಧರಿಸಿ ಏನ್ ಮಾಡ್ಲಕತ್ತದ? ಒಂದೇ ಜೀವ ನಾನಾ ರೀತಿಯಾದಂತ ಅನುಭವಗಳನ್ನು ಇಲ್ಲಿ ಹೊಂದ್ಲಕತ್ತದ. ಜೀವ ಒಂದೇ, ಬ್ರಹ್ಮಾಂಡ ಒಂದೇ, ಈಶ್ವರ ಒಂದೇ, ಅಜ್ಞಾನ ಒಂದೇ. ಅದು ಸರಿ ಅಲ್ಲ ಅಂದ್ರೆ ಸರಿ ಯಾವ್ದಪ್ಪ ಅಂದ್ರೆ ಅವು ಅನೇಕ ಇಲ್ಲ, ಒಂದೇ, ಅನೇಕ ಅಲ್ಲ. ಇಷ್ಟು ತಿಳ್ಕೋಬೇಕು. ಒಂದೇ ಈಶ್ವರ, ಒಂದೇ ಜೀವ, ಒಂದೇ ಬ್ರಹ್ಮಾಂಡವಿದ್ದು ಅವರವರ ಪರಪತಿ ತಕ್ಕಂತೆ ಅನೇಕ ಶರೀರಗಳನ್ನು ಧರಿಸಿ. ಒಂದೇ ಅಜ್ಞಾನ ಅಂತ ಹೇಳೋದೇ ಬಿಟ್ಟಕತ್ತಿರಲ್ರಿ, ಬರೀ ಜೀವ, ಈಶ್ವರ, ಬ್ರಹ್ಮಾಂಡ ಅಂತೀರ. ಅಜ್ಞಾನನು ಒಂದೇ, ಮಾಯೆ. ಒಟ್ಟ 4 ಪಾಯಿಂಟ್, ಕುರ್ಚಿಗೆ 4 ಕಾಲಿದ್ದಂಗ. ಅಜ್ಞಾನ, ಈಶ್ವರ, ಜೀವ, ಬ್ರಹ್ಮಾಂಡ ಒಂದೇ. ಜೀವ, ಜಗತ್ತು, ಈಶ್ವರ, ಅಜ್ಞಾನ. ಜಗತ್ತಂದ್ರೆ ಬ್ರಹ್ಮಾಂಡ, ಅಜ್ಞಾನ ಒಂದೇ 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 ಅದಷ್ಟೇ. ಅದೇನ್ ಮತ್ತೆ ಅನೇಕ ಇಲ್ಲ. ನೆಕ್ಸ್ಟ್ ಈಗ ಎರಡನೇದಕ್ಕೆ ಹೋಗೋಣ. ಅನೇಕ ಅಂತ ಹೇಳಿದ್ದು ತಪ್ಪದದು, ಸರಿಗಿಲ್ಲ. ಮತ್ತೆ ಸರಿ ಯಾವ್ದದ ಅಂದ್ರೆ ಅವೆಲ್ಲ ಒಂದೊಂದೇ ಅದಾವ, ಅನೇಕ ಇಲ್ಲ. ಮತ್ತಿವೆಲ್ಲ ಓಸು ಖರೆ ಅದಾವೇನು? ಇಲ್ಲ, ಎಲ್ಲ ಓಸು ಮಿಥ್ಯ ಅದಾವ. ಜಗತ್ತಿನ ಲೆಕ್ಕದಾಗ ಅದಾವ ಇವು. ಬ್ರಹ್ಮ ಒಬ್ಬನೇ ಸತ್ಯ, ಉಳಿದು ಎಲ್ಲ ಮಿಥ್ಯ ಇವು. ನೆಕ್ಸ್ಟ್ ಏನು? ಎರಡನೇದ್ದು, ಈಶ್ವರರು ಅನಂತವೆಂದು ಮತ್ತು ಜೀವರಲ್ಲಿ ಸೃಷ್ಟಿಯ ಭೇದವಿರುತ್ತದೆ ಎಂದು ಹೇಳುವುದು ಕೂಡ ವಿರುದ್ಧವಾಗುತ್ತದೆ. ಅದರಿಂದ ಅನೇಕ ಅಜ್ಞಾನಗಳನ್ನು ಒಪ್ಪುವುದು ಅಸಂಗತವಾಗಿದೆ. ಇದೊಂದು ವಾಕ್ಯ. ಇದು ಇವ್ರದು ಖಂಡನ ವಾಕ್ಯ. ಇದರದು ವಿಶ್ಲೇಷಣೆ ಕೊಡ್ತಾರೆ ತೆಳಗ. ಈಶ್ವರರು ಅನಂತವೆಂದು ಮತ್ತು ಜೀವರಲ್ಲಿ ಸೃಷ್ಟಿಯ ಭೇದವಿರುತ್ತದೆ ಎಂದು ಹೇಳುವುದು ಕೂಡ ವಿರುದ್ಧವಾಗುತ್ತದೆ. ಎದರ ವಿರುದ್ಧ ಆಗ್ತದದು? ಅದೇ ಪುರಾಣ, ಶ್ರುತಿ, ಸ್ಮೃತಿಗಳಿಗೆ ವಿರುದ್ಧವಾಗಿರುತ್ತದೆ. ಆದ್ದರಿಂದ ಅನೇಕ ಅಜ್ಞಾನಗಳನ್ನು ಒಪ್ಪುವುದು ಅಸಂಗತವಾಗಿದೆ. ನೋಡ್ರಿ, ಈಗ ಅಜ್ಞಾನ, ಮಾಯೆ ಅನೇಕ ಅದಾವ ಅಂತ ಹೇಳೋದು, ಈಶ್ವರ ಅನೇಕ ಅದಾವ ಅನ್ನೋದು ಹೆಂಗಿದು ಅಂತ ತಪ್ಪಿದು ಅಂತ ಹೇಳಕತ್ತಾರ. ಈಗ ಜೀವರು ಅನೇಕ, ಆ ಜೀವರುಗಳನ್ನ ಆಶ್ರಯಿಸಿದ ಅನೇಕ ಅಜ್ಞಾನಗಳು ಅನೇಕ ಈಶ್ವರರನ್ನು ಕಲ್ಪಿಸುತ್ತದೆ, ಅನೇಕ ಬ್ರಹ್ಮಾಂಡಗಳನ್ನ ನಿರ್ಮಾಣ ಮಾಡುತ್ತದೆ. ಇವೆಲ್ಲ ಸರಿಯಿಲ್ಲ. ಇಷ್ಟ ತನಕ ಏನು 4 ವಾಕ್ಯ ಬರ್ದಿರಿ, ಅದು ಒಂದೇ ವಾಕ್ಯದಾಗ ಬರ್ದ್ಬಿಟ್ಟಾರ. ಜೀವರು ಅನೇಕ, ಆ ಜೀವರುಗಳನ್ನು ಆಶ್ರಯಿಸಿದ ಅನೇಕ ಅಜ್ಞಾನಗಳು ಅಂದ್ರೆ ಮಾಯೆಗಳು,
ಅನೇಕ ಈಶ್ವರರನ್ನ ಕಲ್ಪಿಸುತ್ತದೆ, ಅನೇಕ ಬ್ರಹ್ಮಾಂಡಗಳನ್ನು ನಿರ್ಮಾಣ ಮಾಡುತ್ತದೆ ಎಂದು ಹೇಳುವುದು ಸರಿಯಲ್ಲ. ಆದ್ದರಿಂದ ಅನೇಕ ಅಜ್ಞಾನಗಳನ್ನ ಒಪ್ಪಿ ಈಶ್ವರ ಮತ್ತು ಸೃಷ್ಟಿಯು ಒಂದೇ ಇರುವುದೆಂದು ಒಪ್ಪುವುದಂತೂ ಸಂಭವವಿರುವುದಿಲ್ಲ. ನೋಡ್ರಿ, ಅಜ್ಞಾನ ಅನೇಕ ಅದಾವತ್ತೇಳಿ ಒಪ್ಪಿ ಈಶ್ವರ ಮತ್ತು ಸೃಷ್ಟಿ ಒಂದೇ ಆದಂತೇಳಿ ಒಪ್ಪುತ್ತೀವಿ ಅಂದ್ರೂ ಅದು ಸಂಭವ ಇಲ್ಲ. ಒಂದು ವೇಳೆ ಅಜ್ಞಾನಗಳು ಅನಂತ ಎಂದು ಒಪ್ಪಿ ಈಶ್ವರ ಮತ್ತು ಬ್ರಹ್ಮಾಂಡ ಒಂದೇ ಅಂತ ಒಪ್ಪಲಿಕ್ಕೂ ಬರುವುದಿಲ್ಲ. ಯಾವಾಗ ಅಜ್ಞಾನವನ್ನು ಅನಂತ ಅಂತ ಹೇಳಿದರೆ ಈಶ್ವರನನ್ನು ಅನಂತ ಎಂತಲೂ ಬ್ರಹ್ಮಾಂಡಗಳನ್ನು ಅನಂತ ಎಂದಲೂ ಹೇಳಬೇಕಾಗುತ್ತದೆ. ಈಗ ಮಾಯೆ ಅನೇಕ ಅಂತೇಳಿ ಒಪ್ಪಿ ಈಶ್ವರ ಬ್ರಹ್ಮಾಂಡ ಒಂದೊಂದೇ ಯಾವತ್ತು ಹೇಳಕ್ ಬರಂಗಿಲ್ಲ. ಮಾಯೆ ಅನೇಕ ಒಪ್ಪಿದ್ಮೇಲೆ ಈಶ್ವರ ಮತ್ತು ಬ್ರಹ್ಮಾಂಡಗಳ ಅನೇಕ ಒಪ್ಪಲೇಬೇಕು. ಮಾಯೆ ಅನೇಕ ಆದ್ಮೇಲೆ ಒಡೆದ ಕನ್ನಡಿ ಒಂದೇ ಕನ್ನಡಿ ಇದ್ರೆ ಒಂದು ಪ್ರತಿಬಿಂಬ ಇರ್ತದ. ಈಗ ಅದು ಕನ್ನಡಿ ಒಡೆದು ಏಸು ಚೂರು ಆಗ್ತಾವ, ಅಷ್ಟು ಚೂರುಗಳಲ್ಲಿ ಬ್ರಹ್ಮನ ಅನೇಕ ಪ್ರತಿಬಿಂಬಗಳಾಗ್ತಾವ. ಅನೇಕ ಪ್ರತಿಬಿಂಬಗಳು ಪ್ಲಸ್ ಆ ಕನ್ನಡಿ ಪ್ಲಸ್ ಆ ಬ್ರಹ್ಮ, ಅವು ಮೂರು ಕೂಡಿದ್ರೆ ಏನಾಯ್ತು? ಮತ್ತ ಅನೇಕ ಅಜ್ಞಾನ, ಅನೇಕ ಬಿಂಬ, ಅನೇಕ ಪ್ರತಿಬಿಂಬ ಅಂತ ಹೇಳಬೇಕಾಗ್ತದ. ಒಂದನ್ನ ಅನೇಕ ಮಾಡಿ ಉಳಿದು ಏಕ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ. ಬ್ರಹ್ಮ ಒಬ್ಬನೇ ಅದನ, ಕನ್ನಡಿ ಚೂರುಗಳು 84 ಲಕ್ಷ ಆವ ಅಂತೇಳಿ 84 ಲಕ್ಷ ಪ್ರತಿಬಿಂಬ ಅಂತೇಳಿ ಹಂಗೆ ಹೇಳಕ್ ಬರಲ್ಲ. ಹೆಂಗದ? ಏಕೆಂದರೆ ಜೀವ, ಈಶ್ವರ, ಪ್ರಪಂಚ ಇವು ಅಜ್ಞಾನದ ಕಲ್ಪಿತವಿರುತ್ತವೆ. ಅಜ್ಞಾನದಿಂದಲೇ ಜೀವ, ಈಶ್ವರ, ಜಗತ್ತು ಕಲ್ಪಿತ ಆಗ್ಯದಿದು. ಅನಂತ ಅಜ್ಞಾನಗಳನ್ನು ಒಪ್ಪುವುದರಿಂದ ಒಬ್ಬೊಬ್ಬ ಜೀವರು ಅಜ್ಞಾನ ಕಲ್ಪಿತದ ಪ್ರಕಾರ ಈಶ್ವರ ಮತ್ತು ಪ್ರಪಂಚವಾದರೂ ಕೂಡ ಅನಂತವೇ ಆಗುತ್ತವೆ. ಹೀಗಾಗಿ ಈ ಪ್ರಪಂಚ ಒಬ್ಬೊಬ್ಬರದು ಒಂದೊಂದು ಅನೇಕ ಅಜ್ಞಾನ ಅಂತ ಒಪ್ಪಿಬಿಟ್ರಿ ಅಂತಂದ್ರ ಒಬ್ಬರ ಅಜ್ಞಾನದೊಳಗ ಒಬ್ಬ ಬ್ರಹ್ಮಂದು ಪ್ರತಿಬಿಂಬ ಬಿದ್ದು ಒಂದು ಜಗತ್ತು, ಒಂದೇ ಈಶ್ವರ ಅಂತೇಳಿ ಅವನದೊಂದು ಇಂಡಿವಿಜುವಲ್ ತಯಾರಾಗ್ತದೆ. ಇಂಡಿವಿಜುವಲ್ ಈಶ್ವರಗಳು ಹಂಗಾಗಂಗಿಲ್ಲ. ಇದೇ ಕಾರಣದಿಂದ ವಾಚಸ್ಪತಿ ಅನಂತ ಈಶ್ವರರನ್ನು ಮತ್ತು ಅನಂತ ಸೃಷ್ಟಿಗಳನ್ನು ಹೇಳಿರುತ್ತಾನೆ. ಅವ ಹೇಳೋದು ಹಿಂಗೆ ಹೇಳನ. ಆದ್ದರಿಂದ ಅಜ್ಞಾನವು ಒಂದೇ ಇರುತ್ತದೆ ಎಂಬ ಮತವು ಸಮೀಚೀನವಿರುತ್ತದೆ. ಅಜ್ಞಾನ ಅನ್ನೋದು ಒಂದೇ, ಒಬ್ಬೊಬ್ಬರ ಅಜ್ಞಾನ ಬೇರೆ ಬೇರೆ ಅಂತಿಲ್ಲ. ಅಜ್ಞಾನ ಅನ್ನೋದು ಒಂದೇ. ಜ್ಞಾನ ಅಂದ್ರೇನು? ಬ್ರಹ್ಮನನ್ನು ಅರಿಯುವುದು, ಬ್ರಹ್ಮ ಸ್ವರೂಪವನ್ನು ಅರಿಯುವುದು. ನಾನು ಬ್ರಹ್ಮ ಸ್ವರೂಪವನ್ನು ಅರಿಯುವುದು, ನೀವು ಬ್ರಹ್ಮ ಸ್ವರೂಪವನ್ನು ಅರಿಯುವುದಲ್ಲಿ ಬ್ರಹ್ಮನಲ್ಲಿ ಏನಾರ ವ್ಯತ್ಯಾಸದ ಏನ್ರಿ? ನಾನು ಅರಿಬೇಕಾದ ಬ್ರಹ್ಮ, ನೀವು ಅರಿಬೇಕಾದ ಬ್ರಹ್ಮ, ಆ ಬ್ರಹ್ಮನಲ್ಲಿ ಏನಾರ ವ್ಯತ್ಯಾಸದ ಏನು? ಈಗ ಅಜ್ಞಾನ ಅನೇಕ ಇದ್ದು ಅಂತಂದ್ರ ಒಬ್ಬೊಬ್ಬರು ಒಂದೊಂದು ಬ್ರಹ್ಮನನ್ನು ಅರಿಬೇಕಾಗ್ತವ. ಅಲ್ಲಿ ಬ್ರಹ್ಮ ಒಬ್ಬನೇ ಅದ. ಅದಕ್ಕೆ ಜೀವನು ಅಜ್ಞಾನದ ಕಲ್ಪಿತ ರಜೋಗುಣ, ಈಶ್ವರನು ಅಜ್ಞಾನದ ಕಲ್ಪಿತ ಸತ್ವಗುಣ, ಪ್ರಪಂಚವು ಅಜ್ಞಾನದ ಕಲ್ಪಿತ ತಮೋಗುಣ. ಜೀವ, ಈಶ್ವರ, ಜಗತ್ತೇನದವ ರಜೋ, ಸತ್ವ, ತಮ ಮೂರು ಗುಣಗಳು. ಇವು ಒಂದ್ ಕಡೆ ನೋಟ್ ಮಾಡ್ಕೊಳ್ರಿ. ಸತ್ವಗುಣ ಯಾವುದು? ಈಶ್ವರಂದು. ಅಜ್ಞಾನದ ಕಲ್ಪಿತ ಈಶ್ವರ, ಅಜ್ಞಾನ ಕಲ್ಪಿತ ಸತ್ವಗುಣಿ. ಮತ್ತ ಜೀವ ಅಜ್ಞಾನದ ಕಲ್ಪಿತ ಇವ ರಜೋಗುಣಿ. ಪ್ರಪಂಚ ಇದು ಅಜ್ಞಾನದ ಕಲ್ಪಿತ, ಇದು ತಮೋಗುಣವುಳ್ಳ. ಒಂದೇ ಅಜ್ಞಾನವು ಮೂರು ಪ್ರಕಾರವಾಗಿ ಕಲ್ಪಿತವಾಗಿದೆ. ಅಜ್ಞಾನ ಒಂದೇ ಅದ, ಮೂರು ರೀತಿ ಕಲ್ಪಿತವಾಗಿದೆ.
ಒಂದೇ ಅಖಂಡ ಶುದ್ಧ ಚೇತನದಲ್ಲಿ ಅಜ್ಞಾನವು ಅನೇಕ ಸೃಷ್ಟಿಗಳನ್ನು ರಚನೆ ಮಾಡಿದೆ. ಬಹಳ ಇಂಪಾರ್ಟೆಂಟ್ ವಾಕ್ಯ ಅದು. ಜೀವ, ಈಶ್ವರ, ಪ್ರಪಂಚ ಈ ಮೂರು ಒಂದೇ ಅಜ್ಞಾನದ ಕಲ್ಪಿತ ಇದ್ದಾವೆ. ಒಂದೇ ಅಜ್ಞಾನ ಅಂದ್ರೆ ಮಾಯೆ. ಒಬ್ಬ ಮನುಷ್ಯನು ರುಮಾಲು ಸುತ್ತಿದ್ದಾನೆ, ಮೈಯಲ್ಲಿ ಅಂಗಿ ಶರ್ಟ್ ಹಾಕಿದ್ದಾನೆ, ಕೆಳಗೆ ಒಂದು ಲುಂಗಿ ಸುತ್ತಿದ್ದಾನೆ. ಒಂದು ರುಮಾಲು, ಒಂದು ಅಂಗಿ, ಒಂದು ಲುಂಗಿ ಮೂರನ್ನು ಕುರಿತ ವಿಚಾರ ಮಾಡಿ ನೋಡಲಾಗಿ ಮೂರು ವಸ್ತುಗಳಲ್ಲಿರುವ ಹತ್ತಿಯ ನೂಲು ಒಂದೇ ಆದೋ ಏನು? ತಲೆಗೆ ಹಾಕಿದ ರುಮಾಲಿನ ನೂಲು ಬೇರೆ, ಅಂಗಿಯ ನೂಲು ಬೇರೆ, ಲುಂಗಿಯ ನೂಲು ಬೇರೆ ಅಂತ ಹೇಳಕ್ ಬರ್ತದೇನ್ರಿ? ದೃಷ್ಟಾಂತ ಕೊಡ್ಲಕತ್ತಾರ ಈಗ ಅವರು. ಇದು ಯಾವ ಕಾಲದ್ದು? ಸ್ವಾತಂತ್ರ್ಯ ಪೂರ್ವ ಕಾಲದ ಒಂದು ಉದಾಹರಣೆ. ಈಗಿನವರಿಗೆ ಈ ಉದಾಹರಣೆ ಹೇಳಿದ್ರೆ ಏನೂ ತಿಳಿಯಂಗಿಲ್ಲ. ಬಟ್ಟೆ ಉಟ್ಕೊಳ್ಳೋದೇ ಗೊತ್ತ, ಹೊಲಸುಗಳದು ಸಹಿತ ಗೊತ್ತಿಲ್ಲ. ರೆಡಿಮೇಡ್ ಪ್ಯಾಂಟು ಶರ್ಟ್ ತರ್ತಾರ, ಒಂದು ವಾರ 15 ದಿನ ಹಾಕೋತಾರ, ಆಮೇಲೆ ಅವು ಬಿಸಾಕಿ ಮತ್ತೆ ಹೊಸ ತರ್ತಾರ. ಅಂತ ಕಾಲ ಬಂದದ ಈಗ. ಹಿಂದಿನ ಕಾಲದೊಳಗ ನಿಮ್ಗೆ ಗೊತ್ತಿರ್ತದ, ಹಿರಿಯರಿಗೆ ನಿಮ್ಮ ಬಟ್ಟೆ ನೀವೇ ನೂಲ್ ತಯಾರು ಮಾಡ್ಕೋಬೇಕಾಗ್ತಿತ್ತು. ಹೊಲ್ದಾಗ ಹತ್ತಿ ಬೆಳೆಯೋದು ಅಷ್ಟು ಗೊತ್ತಿತ್ತು. ತಕಲಿ ಅವೆಲ್ಲ ತಗೊಂಡು ನೀವೇ ಮನೆ ಒಳಗೆ ನೂಲ್ ತಯಾರು ಮಾಡ್ಕೊಂಡು ಆಮೇಲೆ ಮಗ್ಗ ಕೊಯ್ದು ಕೊಟ್ಟು ಖಾದಿ ಬಟ್ಟಿ ತಯಾರು ಮಾಡ್ಕೊಂಡು ಬರ್ತಿದ್ರಿ. ನಮ್ಮ ತಾಯಿ ಅಣ್ಣ ಅದೇ ಮಾಡ್ಯಾರ ನೋಡ್ರಿ. ಅವ್ರು ಸ್ವಂತ ಬಟ್ಟೆ ತಯಾರು ಮಾಡ್ಕೊಂಡು ಅದರೊಳಗೆ ದೋತ್ರ, ಅದರೊಳಗೆ ಲುಂಗಿ, ಅದರೊಳಗೆ ಚಟಿ ಮಾಡ್ಕೊತಿದ್ರು. ಅವ್ರು ಸೋದರ ಮಾವ ಬಿಜಾಪುರದಾಗಿರೋರು ಖಾದಿ. ಈಗ ಅದೇ ನೂಲು ತಾನೇ ತಯಾರು ಮಾಡಿದ ನೂಲಿನಾಗ ಏನ್ ಮಾಡ್ಯಾನ, ಒಬ್ಬ ವ್ಯಕ್ತಿ ತಲೆ ಮೇಲೆ ಒಂದು ಟೆಪಿಗೆ ಹಾಕೊಂಡನ, ಮೈ ಒಳಗೊಂದು ಅಂಗಿ ಹಾಕೊಂಡನ, ಟೊಂಕಕ್ಕೊಂದು ಲುಂಗಿ ಕಟ್ಕೊಂಡನ. ಒಂದೇ ನೂಲದ ಏನ್ ಬೇರೆ ಬೇರೆ ನೂಲದ ಅಂತ ಕೇಳಕತ್ತಾರ ಅವ್ರು. ಟಪಿಗೆ ಒಂದೇ ನೂಲದ. ಅದೇ ಉದಾಹರಣೆ ಕೊಡ್ಲಕತ್ತಾರ. ಈ ದೃಷ್ಟಾಂತ ಈಗಿನವ್ರಿಗೆ ಹೇಳಿದ್ರೆ ಹೇಳ್ತಿರ್ಬೇಕು. ಅದಕ್ಕೆ ಮೈಯಲ್ಲಿ ಅಂಗಿ ಶರ್ಟು ಎಲ್ಲ ಹಾಕೊಂಡನ, ಕೆಳಗೆ ಒಂದು ಲುಂಗಿ ಸುತ್ತಿದ್ದಾನೆ, ಒಂದು ರುಮಾಲು, ಒಂದು ಅಂಗಿ ಎಲ್ಲ ಹಾಕೊಂಡನಲ್ಲ. ಮೂರು ವಸ್ತುಗಳನ್ನು ನೋಡಲಾಗಿ ಅದೇ ಹತ್ತಿಯ ನೂಲೇ ಇರುತ್ತದೆ. ಒಂದೇ ನೂಲು ತಲೆಗೆ ಸುತ್ತಿದ ಕಾರಣ ರುಮಾಲು ಎನ್ನಿಸಿಕೊಂಡಿದೆ, ಅದೇ ನೂಲು ಮೈಯಲ್ಲಿ ಧರಿಸಿದ ಕಾರಣ ಅಂಗಿ ಎನ್ನಿಸಿಕೊಂಡಿದೆ, ಮತ್ತು ಅದೇ ನೂಲು ಕೆಳಗೆ ಸುತ್ತಿಕೊಂಡ ಕಾರಣ ಲುಂಗಿ ಎನ್ನಿಸಿಕೊಂಡಿದೆ. ಮೂರು ವಸ್ತುಗಳು ಎದರಲ್ಲಿ ಕಲ್ಪಿತವಾಗಿವೆ? ಅಂಗಿ, ಲುಂಗಿ, ಶರ್ಟ್ ಎದರಲ್ಲಿ ಕಲ್ಪಿತವಾಗಿವೆ? ಅಲ್ಲಿರೋದೇನು? ನೂಲನ್ನೋದು ಒಂದೇ ತತ್ವ ಅದ. ಆ ಒಂದೇ ತತ್ವದೊಳಗ ಅಂಗಿ, ಲುಂಗಿ, ಶರ್ಟ್, ಲುಂಗಿ, ಇನ್ನೇನು ಟಪಿಗೆ, ರುಮಾಲ್, ಇವು ಕಲ್ಪಿತ ಆಗ್ಯಾವ. ಒಂದೇ ನೂಲಿನ ಅರಿವೆಯಲ್ಲಿ ಕಲ್ಪಿತವಾಗಿವೆ. ಒಂದೇ ಬಟ್ಟಿ ಅದು, ಒಂದೇ ನೂಲ, ಒಂದೇ ಬಟ್ಟಿ, ಒಂದೇ ಬಟ್ಟೆ ಒಳಗ ಅಷ್ಟೊಂದು ಬೇರೆ ಬೇರೆ ವೆರೈಟಿಗಳಾಗ್ಯಾವ. ಯಾವ ರೀತಿ ಒಂದೇ ನೂಲು, ಒಂದೇ ಅರಿವೆ ಮೂರು ಪ್ರಕಾರವಾಗಿ ತೋರುತ್ತಿರುವೆ, ಹಾಗೆಯೇ ಒಂದೇ ಅಜ್ಞಾನವು ಏನಾಗ್ಯದ? ಜೀವ, ಈಶ್ವರ, ಪ್ರಪಂಚವಾಗಿ ತೋರುತ್ತಿದೆ. ಆಧ್ಯಾತ್ಮ ಕ್ಷೇತ್ರದ ಮೂಲಭೂತ ಪ್ರಶ್ನೆಗಳ ಬಗ್ಗೆ ವಿಚಾರ ಮಾಡಬೇಕು. ಈಗ ಯಾರಿಗೆ ಅಜ್ಞಾನ ಮಾಯೆ ಒಂದೇ ಆದಂತ ಅನಿಸ್ತದ, ಅನೇಕ ಆದಂತ ಅನಿಸ್ತದ? ಅಜ್ಞಾನ ಒಂದೇ ಆದ. ವೇದಾಂತ ಸಿದ್ಧಾಂತದ ಪ್ರಕಾರ ಅಜ್ಞಾನ ಒಂದೇ ಆದ. ಅದು ಒಂದೇ ಏನಾಗ್ಯದ? ಜೀವ, ಈಶ್ವರ, ಪ್ರಪಂಚ ಅಂತಾಗ್ಯದ. ಅದೆಲ್ಲ ಎದರಲ್ಲಿ? ಒಂದೇ ಅಜ್ಞಾನದೊಳಗೆ ಕಲ್ಪಿತ ಆಗ್ಯದ. ಹಿಂಗಾಗ್ಯದ.
ಆಧ್ಯಾತ್ಮ ಕ್ಷೇತ್ರದ ಮೂಲಭೂತ ಪ್ರಶ್ನೆಗಳು. ಈಗ ಅಜ್ಞಾನ ಒಂದೇ ಆದ ಅನ್ನೋದಕ್ಕ ನಿಮ್ಗೆ ಯಾರಿಗಾರೆ ಏನಾರೇ ಡೌಟ್ ಇತ್ತು ಅಂತಂದ್ರೆ ಕೇಳಬಹುದು, ಚರ್ಚೆ ಮಾಡಬಹುದು. ಅಜ್ಞಾನ ಅನೇಕ ಅದಾವ ಅಂತ ಅನಿಸ್ತಿತ್ತು, ಒಂದೇ ಅಂತ ಹೇಳಕತ್ತೀರಿ, ಒಂದೇನೋ ದೃಷ್ಟಾಂತ ಕೊಟ್ಟು ಅಂತ ನಾವು ಕೊಟ್ಟಿಲ್ಲ. ಪೀತಾಂಬರ್ಜಿ ನಿಶ್ಚಲ್ ದಾಸ್ಜಿ ಕೊಟ್ಟದ್ದು. ನಿಮ್ಮ ಅಜ್ಞಾನ, ನಮ್ಮ ಅಜ್ಞಾನ, ಮತ್ತೆ ಯಾರ್ಯಾರ್ದು ಅಜ್ಞಾನ ಬೇರೆ ಬೇರೆ ಅಂತ ಹೇಳಕ್ ಬರಂಗಿಲ್ಲ. ಒಂದೇ ಅಜ್ಞಾನ, ಒಂದೇ ಅಜ್ಞಾನ. ಅದರೊಳಗ ಕಲ್ಪಿತ ಜೀವ, ಕಲ್ಪಿತ ಈಶ್ವರ, ಕಲ್ಪಿತ ಪ್ರಪಂಚ, ಅಷ್ಟೇ. ಮೂರು ಕಲ್ಪಿತ ಅದಾವ. ಈ ಆಧ್ಯಾತ್ಮ ಕ್ಷೇತ್ರದ ಮೂಲಭೂತ ಪ್ರಶ್ನೆಗಳು ಏನದವಪ್ಪ ಅಂದ್ರೆ, ನಾನು ಯಾರು ಒಂದನೇ, ಮತ್ತೆ ಎರಡನೇದ್ದೇನು, ಈಶ್ವರ ಯಾರು. ನಾನಿಲ್ಲದೀನಿ, ಎಲ್ಲದೀನಿ, ಬ್ರಹ್ಮಾಂಡದಾಗದೀನಿ, ಜಗತ್ತಿನಾಗ ಬಂದೀನಿ, ಮತ್ತ ಇಲ್ಲಿ ನನ್ನ ರಕ್ಷಣೆ ಮಾಡೋರು ಯಾರು, ಈಶ್ವರ ಯಾರು, ಮತ್ತ ಈ ಜಗತ್ತು ಎಂದರೇನು. ಈ ರೀತಿ ಪ್ರಶ್ನೆಗಳು. ಇವೆಲ್ಲವುಗಳ ಬಗ್ಗೆ ವಿಚಾರ ಮಾಡಿದಾಗ ಒಂದೇ ಒಂದು ಬ್ರಹ್ಮ, ಅದುವೇ ಜೀವವಾಗಿದೆ, ಅದುವೇ ಜಗತ್ತಾಗಿದೆ, ಅದುವೇ ಈಶ್ವರ ಆಗಿದೆ. ಬ್ರಹ್ಮನೇ ಜೀವ ಆಗ್ಯದ, ಬ್ರಹ್ಮನೇ ಜಗತ್ತಾಗ್ಯದ, ಬ್ರಹ್ಮನೇ ಈಶ್ವರ ಆಗ್ಯದ. ಅನಂತ ಅಜ್ಞಾನಗಳನ್ನು ಒಪ್ಪುವುದರಿಂದ ಒಬ್ಬೊಬ್ಬ ಜೀವರ ಅಜ್ಞಾನ ಕಲ್ಪಿತದ ಪ್ರಕಾರ ಈಶ್ವರ ಮತ್ತು ಪ್ರಪಂಚವಾದರೂ ಕೂಡ ಅನಂತವೇ ಆಗುತ್ತವೆ. ಇದೇ ಕಾರಣದಿಂದ ವಾಚಸ್ಪತಿಯ ಅನಂತ ಈಶ್ವರರನ್ನ ಮತ್ತು ಅನಂತ ಸೃಷ್ಟಿಯನ್ನ ಹೇಳಿರುತ್ತಾನೆ. ಅದಕ್ಕಿಲ್ಲೇನು ಕಲ್ಪಿತ, ಅನಂತ ಒಬ್ಬೊಬ್ಬ ಜೀವರ ಅಜ್ಞಾನದ ಕಲ್ಪಿತ ಪ್ರಕಾರ ಈಶ್ವರ ಮತ್ತು ಪ್ರಪಂಚ ಅನೇಕ ಆಗ್ತಾರೆ. ಯಾಕ? ಅನಂತ ಅಜ್ಞಾನಗಳನ್ನು ಒಪ್ಪುವುದರಿಂದ. ಅನಂತ ಅಜ್ಞಾನಗಳು ಮಾಯೆ ಅನೇಕ ಅದಾವಂತೇಳಿ ಒಪ್ಪಿದ್ರೆ ಅಂತಂದ್ರೆ ಈ ರೀತಿ ಈಶ್ವರ ಮತ್ತು ಪ್ರಪಂಚಗಳು ಅನೇಕ ಆಗ್ತವ. ಅದಕ್ಕದು ಒಪ್ಪಲಾರ್ದಂಗೆ ಒಂದೇ ಮಾಯೆ ಅಂತಂದ್ರೆ ಅಂದ್ರೆ ಒಂದೇ ಈಶ್ವರ, ಒಂದೇ ಬ್ರಹ್ಮಾಂಡ. ಪ್ರಪಂಚ, ಜಗತ್ತು, ಈಶ್ವರ, ಬ್ರಹ್ಮಾಂಡ ಎಲ್ಲ ಒಂದೇ. ಅನಂತ ಅಜ್ಞಾನಗಳನ್ನು ಅಂಗೀಕಾರ ಮಾಡಿದ ಕಾರಣದಿಂದಲೇ ಜೀವರುಗಳನ್ನು ಅನಂತ, ಈಶ್ವರರನ್ನು ಅನಂತ ಮತ್ತು ಬ್ರಹ್ಮಾಂಡಗಳನ್ನು ಅನಂತ ಎಂದು ಅಂಗೀಕಾರ ಮಾಡಿದ್ದಾರೆ. ಆದ್ದರಿಂದ ಅಜ್ಞಾನವು ಒಂದೇ ಇರುತ್ತದೆ ಎಂಬ ಮತವು ಸಮೀಚೀನವಿರುತ್ತದೆ. ಅನೇಕ ಅಜ್ಞಾನಗಳನ್ನು ಒಪ್ಪಿದರೆ ಅನೇಕ ಜೀವರು, ಅನೇಕ ಈಶ್ವರರು, ಅನೇಕ ಬ್ರಹ್ಮಾಂಡಗಳು ಎಂದು ಒಪ್ಪುವುದು ಅಸಮೀಚೀನವಾಗಿರುತ್ತದೆ. ಇದು ಸರಿಯಲ್ಲ. ಏನು ಡೌಟ್ ಅದ ಏನಿದ್ರಾಗ? ಅಲ್ಲಿ ಏನ್ ಹೇಳ್ಯಾರ? ಏನಿಲ್ಲ ಅಲ್ರಿ? ಒಂದೇ. ಅದಕ್ಕೆ ಮಾಯಾಮೇ ಆಭಾಸ್. ಅಲ್ಲಿ ಮಾಯಾ ಒಂದೇ ಆದ, ಮತ್ತೆ ಅಧಿಷ್ಠಾನ ಬ್ರಹ್ಮ ಒಂದೇ ಆದ. ಅದರ ಜೊತೆಗೆ ಮಾಯೆ ಕೂಡಿದ್ರೆ ಒಂದು ಈಶ್ವರ ಅಂತ ಆಗ್ತದ. ಅದೆಲ್ಲ ಒಂದೇ ಅದ. ಅಲ್ಲಿರೋ ಈಶ್ವರ ಒಬ್ಬನೇ ಅದನ, ಅವ ಸರ್ವಜ್ಞ ಅದನ, ಅವನೊಬ್ಬನೇ ಜಗತ್ತಿನ ಸೃಷ್ಟಿಗೆ ಕಾರಣ ಆಗ್ಯಾನ. ಈ ಬ್ರಹ್ಮ, ವಿಷ್ಣು, ರುದ್ರ ಏನಿವೆಲ್ಲ 33 ಕೋಟಿ ದೇವತೆಗಳು, ಇದೆಲ್ಲ ಯಾರ ಸಲುವಾಗಿ ಅಂತಂದ್ರೆ ಹಿಂಗಿದೆ ಹೇಳಿದ್ರ ತಿಳಿಲಾರ್ದವ್ರ ಸಲುವಾಗಿ ಅನೇಕ ಮಾಡಿ ತೋರಿಸ್ತಾರೆ. ಅನೇಕ ಮಾಡಿ ತೋರಿಸಿದ ಮೇಲೆ ದೇವರೊಬ್ಬನೇ ಅಂತೀರಿ, 33 ಕೋಟಿ ದೇವತೆಗಳಂತೀರಿ ಅಂತ ಹೇಳಕ್ಕೆ ಟೀಕೆ ಚಾಲು ಆಯ್ತು. ಟೀಕೆ ಚಾಲು ಅಂದ್ಮೇಲೆ ಮತ್ತೇನು ದೇವನೊಬ್ಬ ನಾಮ ಹಲವು ಅಂತೇಳಿ ಒಬ್ಬನೇ ದೇವರ ಅನೇಕ ಲೀಲೆಗಳನ್ನು ಬಗ್ಗೆ ನಾವು ಆ ರೀತಿ ಹೇಳ್ತೀವಪ್ಪ ಅಂತ ಮತ್ತೆ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಅದಕ್ಕಿಲ್ಲಿ ಒಂದೇ 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 ಅಂತ ಹೇಳೋದು ಬರಬೇಕು.
ಅದಕ್ಕೆ ಏನು ಮಾಡ್ತೀನಿ ಈಗ ನಾನು ಇನ್ನೊಂದ್ಸಾರಿ ಇದನ್ನು ನೀಟಾಗಿ ಓದ್ತೇನೆ, ನೀವು ಗ್ರಹಣ ಮಾಡ್ರಿ. ತಿಳಿಲಿಲ್ಲ ಅಂತಂದ್ರೆ ಏನಾರ ಡೌಟ್ ಇತ್ತಂದ್ರೆ ಕೇಳ. ಏನಂತ ನಿನ್ನಿದಂತೂ ಪಕ್ಕ ಆಯ್ತು, ಇವತ್ತಿಂದ ಓದ್ಲಕತ್ತೇನೆ. ಈಶ್ವರರು ಅನಂತವೆಂದು ಮತ್ತು ಜೀವರಲ್ಲಿ ಸೃಷ್ಟಿಯ ಭೇದವಿರುತ್ತದೆ ಎಂದು ಹೇಳುವುದು ಕೂಡ ವಿರುದ್ಧವಾಗಿರುತ್ತದೆ. ಒಂದು ಜೀವನ ಈಶ್ವರ, ಒಂದು ಜೀವನ ಸೃಷ್ಟಿ, ಇನ್ನೊಂದು ಜೀವನ ಈಶ್ವರ, ಇನ್ನೊಂದು ಜೀವನ ಸೃಷ್ಟಿ ಅಂತಂದ್ರೆ ಜಗತ್ತಂತೇಳಿ ಭೇದ ಮಾಡಿದ್ರೆ ಅದೆಲ್ಲ ಆಗಲ್ಲ. ಆದ್ದರಿಂದ ಅನೇಕ ಅಜ್ಞಾನಗಳನ್ನು ಒಪ್ಪುವುದು ಅಸಂಗತವಾಗಿರುತ್ತದೆ. ಜೀವರು ಅನೇಕ, ಆ ಜೀವರುಗಳ ಆಶ್ರಯದಲ್ಲಿರುವ ಅನೇಕ ಅಜ್ಞಾನಗಳು ಅನೇಕ ಈಶ್ವರರನ್ನ ಕಲ್ಪಿಸುತ್ತದೆ, ಅನೇಕ ಬ್ರಹ್ಮಾಂಡಗಳನ್ನು ನಿರ್ಮಾಣ ಮಾಡುತ್ತದೆ ಎಂದು ಹೇಳುವುದು ಸರಿಯಲ್ಲ. ಆದ್ದರಿಂದ ಅನೇಕ ಅಜ್ಞಾನಗಳನ್ನು ಒಪ್ಪಿ ಈಶ್ವರ ಮತ್ತು ಸೃಷ್ಟಿಯು ಒಂದೇ ಇರುವುದೆಂದು ಒಪ್ಪುವುದಂತೂ ಸಂಭವಿಸುವುದಿಲ್ಲ. ಒಂದು ವೇಳೆ ಅಜ್ಞಾನಗಳು, ಈಗ ಅಜ್ಞಾನ ಒಂದೇ ಅಂತ ಒಪ್ಪಿದ್ರ ಅನೇಕ, ಈಗ ನೀವು ಕನ್ನಡಿ ಮುಂದೆ ಹೋಗಿ ನಿಂತ್ರ ಕನ್ನಡಿಯನ್ನ ಏನ್ ಮಾಡ್ಯಾರ ಅವರು, ಅಜ್ಞಾನ ಅನೇಕ ಆದವ ಅಂತ ಒಪ್ಪಿ ಈಶ್ವರ ಒಂದೇ ಆದಂತೇಳಿ ಒಪ್ಪಿದ್ರೂ ಸಂಭವಿಸುವುದಿಲ್ಲ. ಈಗ ಒಂದು ಕನ್ನಡಿ ಒಳಗ ಒಂದು ಪ್ರತಿಬಿಂಬ, ಅನೇಕ ಕನ್ನಡಿ ಆದ್ರೂ ಅವನ್ ಒಂದೇ ಪ್ರತಿಬಿಂಬ. ಮತ್ತೆ ಒಂದೇ ಕನ್ನಡಿ ಒಳಗ ಒಬ್ಬಂದೇ ಅನೇಕ ಪ್ರತಿಬಿಂಬಗಳು ಬೀಳೋದನ್ನು ಅವೆಲ್ಲ ಸಂಭವಿಸಂಗಿಲ್ಲ. ಹಂಗೆಲ್ಲ ವಿಚಾರ ಮಾಡ್ಲಿಕ್ಕೆ ಹೋಗ್ಬಾರ್ದಂತಾರ. ಒಂದು ವೇಳೆ ಅಜ್ಞಾನಗಳು ಅನಂತ ಎಂದು ಒಪ್ಪಿ ಈಶ್ವರ ಮತ್ತು ಬ್ರಹ್ಮಾಂಡ ಒಂದೇ ಅಂತ ಒಪ್ಪಲಿಕ್ಕೂ ಬರುವುದಿಲ್ಲ. ಯಾವಾಗ ಅಜ್ಞಾನವನ್ನ ಅನಂತ ಅಂತ ಹೇಳಿದರೆ ಈಶ್ವರನನ್ನು ಅನಂತ ಎಂದಲೂ ಬ್ರಹ್ಮಾಂಡಗಳು ಅನಂತ ಎಂದು ಹೇಳಬೇಕಾಗುತ್ತದೆ. ಏಕೆಂದರೆ ಜೀವ, ಈಶ್ವರ, ಪ್ರಪಂಚ ಇವು ಮೂರು ಏನ್ ಮಾಡ್ಯಾವ, ಜೀವ, ಈಶ್ವರ, ಪ್ರಪಂಚ ಇವು ಅಜ್ಞಾನದ ಕಲ್ಪಿತವಿರುತ್ತವೆ. ಅನಂತ ಅಜ್ಞಾನಗಳನ್ನು ಒಪ್ಪುವುದರಿಂದ ಒಬ್ಬೊಬ್ಬ ಜೀವರುಗಳ ಅಜ್ಞಾನ ಕಲ್ಪಿತ ಪ್ರಕಾರ ಈಶ್ವರ ಮತ್ತು ಪ್ರಪಂಚವಾದರೂ ಕೂಡ ಅನಂತವೇ ಆಗುತ್ತವೆ. ಇದೇ ಕಾರಣದಿಂದ ವಾಚಸ್ಪತಿಯ ಅನಂತ ಈಶ್ವರರನ್ನು ಮತ್ತು ಅನಂತ ಸೃಷ್ಟಿಗಳನ್ನು ಹೇಳಿದ್ದಾನೆ. ಅದಕ್ಕೆ ಆದ್ದರಿಂದ ಅಜ್ಞಾನವು ಒಂದೇ ಇರುತ್ತದೆ ಎಂದು ಮತವು ಸಮೀಚೀನವಾಗಿರುತ್ತದೆ. ಅಜ್ಞಾನ ಅನಂತ ಅಂತ ಹೇಳಿದ್ಯಾಕ ಅಂತಂದ್ರೆ ಜೀವರುಗಳಲ್ಲಿರುವ ಅಜ್ಞಾನಗಳು ಅನೇಕ ಅಂತೇಳಿ ಅವನಿಗೆ ಹಂಗ ಅನ್ಸದ ಹೇಳೋಣ. ಆದ್ರೆ ಅದು ಯೋಗ್ಯ ಇಲ್ಲ. ಜೀವ ಅದೇ ಅಜ್ಞಾನದ ಕಲ್ಪಿತ, ಈಶ್ವರನು ಅದೇ ಅಜ್ಞಾನದ ಕಲ್ಪಿತ, ಪ್ರಪಂಚನು ಅದೇ ಒಂದೇ ಅಜ್ಞಾನದ ಕಲ್ಪಿತ. ಅದಕ್ಕೆ ಈಶ್ವರನಿಗೆ ಏನಂತಾರ, ಸತ್ವಗುಣಿ ಅಂತಾರ, ಜೀವರಿಗಳಿಗೆ ರಜೋಗುಣಿಗಳಂತಾರ, ಪ್ರಪಂಚಕ್ಕೆ ತಮೋಗುಣಿ ಅಂತಾರ. ಒಂದೇ ಅಜ್ಞಾನ ಮೂರು ಪ್ರಕಾರವಾಗಿ ಕಲ್ಪಿತವಾಗಿದೆ. ಒಂದೇ ಅಖಂಡ ಶುದ್ಧ ಚೇತನದಲ್ಲಿ ಅಜ್ಞಾನವು ಅನೇಕ ಸೃಷ್ಟಿಗಳನ್ನು ರಚನೆ ಮಾಡಿದೆ. ಜೀವ, ಈಶ್ವರ, ಪ್ರಪಂಚ ಈ ಮೂರು ಅಜ್ಞಾನದ ಕಲ್ಪಿತವೇ ಇವೆ. ಅಲ್ಲಿರೋದೇನದ, ಬ್ರಹ್ಮದ. ಬ್ರಹ್ಮನೊಳಗ ಈ ಅಜ್ಞಾನ ಹೋಗಿ ಏನ್ ಮಾಡ್ಯದ, ಒಂದಿಷ್ಟು ಜೀವರುಗಳತ್ತ ಸೃಷ್ಟಿ ಮಾಡ್ಯದ, ಒಂದು ಈಶ್ವರ ಹತ್ತು ಸೃಷ್ಟಿ ಮಾಡ್ಯದ, ಒಂದು ಜಗತ್ತತ್ತು ಸೃಷ್ಟಿ ಮಾಡದ. ಮೂಲದಲ್ಲಿರೋದು ಬ್ರಹ್ಮ ಒಂದೇ. ಹಂಗ ಇಲ್ಲಿ ದೃಷ್ಟಾಂತ ಏನ್ ಕೊಟ್ರು, ಮೂಲದಲ್ಲಿರೋದು ನೂಲು ಒಂದೇ. ಒಂದೇ ನೂಲಿನೊಳಗ ಒಂದು ರುಮಾಲ್ ಅಂತ ಹೇಳಕ್ಕೆ ಸೃಷ್ಟಿಯಾಗ್ಯದ, ಒಂದು ಅಂಗಿ ಅಂತ ಸೃಷ್ಟಿಯಾಗ್ಯದ, ಒಂದು ಲುಂಗಿ ಅಂತ ಸೃಷ್ಟಿಯಾಗ್ಯದ. ಅವೆಲ್ಲ ಅಷ್ಟು ಒಂದೇ ನೂಲಿನಲ್ಲಿ. ಅನಂತವಾಗಿ ಬೇರೆ ಬೇರೆಯಾಗಿ ನೋಡೋದು, ಬೇರೆ ಬೇರೆಯಾಗಿ ಮಾಡಿ ತೋರಿಸೋದು ಮಾಯೆ. ನೂಲಿಗೆ ಏನಂತೀರಿ ಈಗ? ನೂಲಿಗೆ ಬ್ರಹ್ಮ ಅಂತೀರ, ಮಾಯೆ ಅಂತೀರ?
ಬ್ರಹ್ಮ ಅನ್ಬೇಕು. ಅದ್ರೊಳಗೆ ಅನಂತ ಮಾಡಿದ್ದೇವದು ಮಾಯೆ. ಅದಕ್ಕೆ ನಾಮರೂಪ ಏನು ಕೊಟ್ಟದಲ್ಲ ಆ ನೂಲಿಗೆ, ಒಂದು ರುಮಾಲ, ಒಂದು ಅಂಗಿ, ಒಂದು ಲುಂಗಿ ಅಂತ ಹೇಳಿ ಇದು ಮಾಡಿ ತೋರ್ಸ್ಲಕ್ಕತ್ತದಲ್ಲ, ಅದು ಮಾಯೆ. ಅಲ್ಲಿರೋದು ಒಂದೇ ವಸ್ತು. ಯಾವ ರೀತಿ ಒಂದೇ ನೂಲು ಒಂದೇ ಅರಿವೆಯ 3 ಪ್ರಕಾರ ತೋರುತ್ತಿರುವ ಹಾಗೆಯೇ ಒಂದೇ ಅಜ್ಞಾನವು ಜೀವ ಈಶ್ವರ ಪ್ರಪಂಚವಾಗಿ ತೋರುತ್ತದೆ. ಆಧ್ಯಾತ್ಮ ಕ್ಷೇತ್ರದ ಮೂಲಭೂತ ಪ್ರಶ್ನೆಗಳು ಯಾವುವು ಅಂತಂದ್ರೆ, ನಾನು ಯಾರು ಅಂತಂದ್ರೆ ನಾನು ಜೀವ, ಈಶ್ವರ ಯಾರು, ಈಶ್ವರ ಬ್ರಹ್ಮ, ಜಗತ್ತೇನು, ಅದು ಜಗತ್ತೇನದ ಅಜ್ಞಾನದಿಂದ ಸೃಷ್ಟಿಯಾಗಿತ್ತು. ಇವೆಲ್ಲವುಗಳ ಬಗ್ಗೆ ವಿಚಾರ ಮಾಡಿದಾಗ ಅಲ್ಲಿ ಒಂದೇ ಒಂದು ಬ್ರಹ್ಮ ಇದೆ. ಆ ಬ್ರಹ್ಮದಲ್ಲಿ ಮಾಯೆ ಏನ್ ಮಾಡಿಬಿಟ್ಟದ, ಆ ಬ್ರಹ್ಮವೇ ಜೀವವನ್ನಾಗಿ ಮಾಡಿ ತೋರ್ತಾ ಇದೆ, ಆ ಬ್ರಹ್ಮವನ್ನೇ ಜಗತ್ತಾಗಿ ಮಾಡಿ ತೋರ್ತಾ ಇದೆ, ಆ ಬ್ರಹ್ಮವನ್ನೇ ಈಶ್ವರನನ್ನಾಗಿ ಮಾಡಿ ತೋರ್ತಾ ಇದೆ ಮಾಯೆ. ಅನಂತ ಅಜ್ಞಾನಗಳನ್ನು ಒಪ್ಪುವುದರಿಂದ ಒಬ್ಬೊಬ್ಬ ಜೀವರ ಅಜ್ಞಾನದ ಕಲ್ಪಿತದ ಪ್ರಕಾರ ಈಶ್ವರ ಮತ್ತು ಒಂದೊಂದು ಪ್ರಪಂಚ, ಒಂದೊಂದು ಈಶ್ವರ ಸೃಷ್ಟಿ ಆಗಬೇಕಾದಿತ್ತು. ಹಾಗಾಗಿ ಎಲ್ಲಾನು ಪ್ರಪಂಚ ಅನಂತ, ಈಶ್ವರ ಅನಂತ, ಜೀವರು ಅನಂತ, ಅಜ್ಞಾನ ಅನಂತ ಅಂತ ಹೇಳಿದ್ರ ಈ ರೀತಿ ವಿಚಾರ ಮಾಡಿ ವಾಚಸ್ಪತಿ ಹಂಗ ಹೇಳನ. ಆದರೆ ಅಲ್ಲಿರೋದು ಈಶ್ವರ ಮತ್ತು ಅನಂತ ಈಶ್ವರ ಅನಂತ ಸೃಷ್ಟಿಗಳನ್ನು ವಾಚಸ್ಪತಿ ಹೀಗೆ ಹೇಳಿದ್ದಾರೆ. ಅನಂತ ಅಜ್ಞಾನಗಳನ್ನು ಅಂಗೀಕಾರ ಮಾಡಿದ ಕಾರಣದಿಂದವೇ ಜೀವರುಗಳನ್ನು ಅನಂತ, ಈಶ್ವರ ಅನಂತ, ಬ್ರಹ್ಮಾಂಡ ಅನಂತ ಅಂತೇಳಿ ಅಂಗೀಕಾರ ಮಾಡಿದ್ದಾರೆ. ಮೇನ್ ಎಲ್ಲಿ ಹೆಡ್ವೇನ ಅನಂತ ಅಜ್ಞಾನಗಳು ಅಂತ ಹೇಳಿ ಒಪ್ಪಿಕೊಂಡಿದ್ದೆ ಅವನು ತಪ್ಪು, ಹೌದಿಲ್ರಿ? ಅನಂತ ಈಶ್ವರಗಳು, ಅನಂತ ಜೀವರುಗಳು, ಅನಂತ ಬ್ರಹ್ಮಾಂಡಗಳು ಯಾಕೆ ತಯಾರಾದವಪ್ಪ ಅವನ ಸಿದ್ಧಾಂತದಾಗ ಅಂತಂದ್ರೆ ಅಜ್ಞಾನಗಳು ಅನಂತ ಅಂತೇಳಿ ಒಪ್ಪಿಕೊಂಡದ್ದಕ್ಕ. ಅದೇ ಕಾರಣಕ್ಕೆ ಈ ರೀತಿ ಹೇಳೋಣ. ಆದ್ದರಿಂದ ಅಜ್ಞಾನವು ಒಂದೇ ಇರುತ್ತದೆ ಎಂಬ ಮತವು ಸಮೀಚೀನವಿರುತ್ತದೆ. ಈಶ್ವರ ಒಬ್ಬನೇ, ಬ್ರಹ್ಮಾಂಡ ಒಂದೇ, ಜೀವ ಅಂತಂದ್ರೆ ಜೀವತತ್ವನು ಒಂದೇ ಅಂತ ಹೇಳಿ ಒಪ್ಕೋಬೇಕಾದ್ರೆ ಅಲ್ಲಿ ಅಜ್ಞಾನನು ಒಂದೇ ಆದ ಅಂತ ಹೇಳಿದ್ರೆ ಬರ್ತದೆ. ನೀವು ಎಲ್ಲರ ಅಜ್ಞಾನ ಅನೇಕವ ಅಂದ್ರಿ ಅಂತಂದ್ರೆ ಅನೇಕ ಈಶ್ವರ, ಅನೇಕ ಜೀವ, ಅನೇಕ ಬ್ರಹ್ಮಾಂಡಗಳ ಸೃಷ್ಟಿ ಹೇಳಬೇಕಾಗ್ತದೆ. ಆ ರೀತಿ ಹೇಳೋದು ಯೋಗ್ಯ ಇಲ್ಲ, ಅಸಮೀಚೀನವಿರುತ್ತದೆ. ಅನೇಕ ಅಜ್ಞಾನಗಳನ್ನ ಒಪ್ಪಿ ಅನೇಕ ಜೀವರುಗಳ, ಅನೇಕ ಈಶ್ವರರು, ಅನೇಕ ಬ್ರಹ್ಮಾಂಡಗಳು ಎಂದು ಒಪ್ಪುವುದು ಅಸಮೀಚೀನವಾಗಿರುತ್ತದೆ. ಇದು ಸರಿಯಲ್ಲ ಅಂತ ಹೇಳಿ ಅವನು ತಪ್ಪಿದ್ದು ಎಲ್ಲಿ ತಪ್ಪೇನ? ಅನೇಕ ಅಜ್ಞಾನಗಳಂತೇಳಿ ತಪ್ಪಿಬಿಟ್ಟಾನ. ಮತ್ತೆ ಅವರೇನು ಹೇಳಿದ್ರು, ಶುದ್ಧ ಬ್ರಹ್ಮನಲ್ಲಿ ಮಾಯೆ ಆಶ್ರಯಿಸಿರುತ್ತದೆ. ಜೀವ, ಈಶ್ವರ, ಜಗತ್ತಂತೇನು ಭೇದ ಅವಲ್ಲ, ಈ ಭೇದವನ್ನ ಮೀರಿದಂತ ಒಂದು ತತ್ವ ಅದ ಶುದ್ಧ ಬ್ರಹ್ಮ. ಅಲ್ಲಿ ಜಗತ್ತು, ಈಶ್ವರ, ಜೀವ ಅನ್ನೋ ಯಾವ ವ್ಯತ್ಯಾಸಗಳು ಇಲ್ಲದಂತ ಒಂದು ತತ್ವ ಅದಲ್ಲ. ಆ ತತ್ವನೇ ಈ ಮೂರಕ್ಕೆ ಕೊಟ್ಟದ. ಜೀವ, ಜಗತ್ತು, ಈಶ್ವರಕ್ಕೆ ತನ್ನ ಸತ್ತಾಸ್ಫೂರ್ತಿ ಕೊಟ್ಟದ. ಆ ಶುದ್ಧ ಬ್ರಹ್ಮ ತತ್ವದೊಳಗೆ ಮಾಯೆ ಆದ ಅನ್ನಂತ ಮಾತು ವೇದಾಂತ ಸಿದ್ಧಾಂತ ಅಂತ. ಇಲ್ಲಿ ಇವಂದೇನಪ್ಪ ಅಂದ್ರೆ ಜೀವರುಗಳಲ್ಲಿ ಏನ್ ಮಾಡ್ಯಾನ, ಅಜ್ಞಾನ ಜೀವರುಗಳಲ್ಲಿ ಆಶ್ರಯ ತಗೊಂಡು ಬ್ರಹ್ಮನನ್ನ ಗುರುತಿಸಲಾರ್ದಂಗ ಮಾಡ್ಯದ ಅಂತೇಳಿ ಈ ಒಂದು ವಾಚಸ್ಪತಿಯ ಮಿಶ್ರನ ವಾದ. ಆದ್ರೆ ಇವ್ರೇನ್ ಮಾಡಿದ್ರು, ಸ್ವಲ್ಪ ನಮ್ಮ ವೇದಾಂತ ಸಿದ್ಧಾಂತಿನೇ ಅದನ ಅನ್ನೋದಕ್ಕ ಅವನಿಗೆ ಮರ್ಯಾದೆ ಕೊಟ್ಟು ಜೊತೆಗೆ ಇಟ್ಕೊಳ್ಳಕ್ ಪ್ರಯತ್ನ ಮಾಡಿದ್ರು. ಹೆಂಗ? ಜೀವರುಗಳಲ್ಲಿ ಅದನಂತಂದ್ರ ಜೀವರಲ್ಲಿ 2 ಪಾರ್ಟ್ ಆದ ಇಲ್ಲ? ಜೀವರಲ್ಲಿ ಒಂದು ಅವಿದ್ಯೆ ಮತ್ತೆ ಇನ್ನೊಂದು ಕೂಟಸ್ಥ ಆದಲ್ರಿ. ಜೀವನಲ್ಲಿ 2 ಅದಾವಿಲ್ಲ, ಒಂದು ಅವಿದ್ಯೆ ಮತ್ತು ಕೂಟಸ್ಥ. ಚೇತನ ಆದಿಲ್ಲ. ಜೀವನಲ್ಲಿ ಚೇತನ ಆದ ಇಲ್ರಿ. ಈ ಅವಿದ್ಯೆ ಅನ್ನೋದು, ಮಾಯೆ ಅನ್ನೋದು
ಆ ಕೂಟಸ್ಥ ಎನ್ನುವ ಭಾಗದಲ್ಲಿ ಆಶ್ರಯ ತಗೊಂಡದ ಅಂಥೇಳಿ, ಮತ್ತೆ ಚೇತನದಲ್ಲಿ ಆಶ್ರಯ ತಗೊಂಡದ ಅಂತ ಹೇಳಿ ನಿಂದು ಬರಬರಿ ಆದ ಅಂತೇಳಿ ಅದು ಸಮೀಚೀನ ಮಾಡ್ಕೊಳಕ್ ಪ್ರಯತ್ನ ಮಾಡಿದರು. ಮಾಯೆ ಅನ್ನೋದು ಈಶ್ವರನೊಳಗೆ ಏನ್ ಮಾಡ್ಯದ, ಜೀವನಲ್ಲಿ ಇದ್ದಂಗೆ ಅದು ಈಶ್ವರನೊಳಗೇನು ಏನ್ ಮಾಡ್ಯದ, ಆಶ್ರಯ ತಗೊಂಡದಂತನೂ ಹೇಳ್ಬೋದು. ಈಶ್ವರನೊಳಗೆ ಆಶ್ರಯ ತಗೊಂಡು ಅಲ್ಲಿ ಬ್ರಹ್ಮನನ್ನ ಗುರುತಿಸ್ಲಾರ್ದಂಗೆ ಮಾಡ್ಯದಂತ ಹಂಗನು ಹೇಳ್ಬೋದು. ಜೀವನ ಬಗ್ಗೆ ಹೆಂಗ್ ಹೇಳ್ತೀವಿ ಹಂಗ ಈಶ್ವರನ ಬಗ್ಗೆನೂ ಹೇಳಕ್ ಬರ್ತವ. ಆದ್ರೆ ಈಶ್ವರನಲ್ಲಿ ಏನದ, ಅಲ್ಲಿನೂ ಚೇತನ ಮತ್ತು ಮಾಯ ಎರಡು ಅದಾವಿಲ್ಲ ಅವನ ಬಲ್ಲಿ, ಬ್ರಹ್ಮ ಮತ್ತು ಮಾಯ ಎರಡು ಅದಾವ. ಇಲ್ಲಿ ಹೆಂಗ ಕೂಟಸ್ಥ ಮತ್ತು ಅವಿದ್ಯೆ ಹೆಂಗದ, ಅಲ್ಲಿ ಬ್ರಹ್ಮ ಮತ್ತು ಮಾಯ ಅದಾವಲ್ಲ. ಆ ಬ್ರಹ್ಮಚೇತನ ಏನದಲ್ಲ, ಆ ಬ್ರಹ್ಮಚೇತನದೊಳಗ ಏನಾಗ್ಯದ, ಆ ಅವಿದ್ಯೆ ಅಥವಾ ಮಾಯೆ ಆಶ್ರಯ ತಗೊಂಡು ಆ ಬ್ರಹ್ಮನನ್ನು ಗುರುತಿಸ್ಲಾರ್ದಂಗೆ ಮಾಡ್ಯದ. ಅಲ್ಲಿನೂ ಅದೇ ವಾಕ್ಯ ಹೇಳಕ್ ಬರ್ತದೆ. ಅದಕ್ಕೆ ಚೇತನದಲ್ಲಿ ಅದ ಆಶ್ರಯ ತಗೊಂಡದ ಹೇಳಕ್ಕೆ ಒಪ್ಕೊಂಡು ಒಂದ್ ಸ್ವಲ್ಪ ಸಮೀಚೀನ ಮಾಡ್ಲಕ್ ಬರ್ತದೆ. ಆದ್ರೆ ಆ ಮಾಯೆ ಅಜ್ಞಾನ ಅನೇಕ ಅದಾವಂತೇಳಿ ಹೇಳೇನಲ್ಲ, ಅದು ಡೈಜೆಸ್ಟ್ ಮಾಡ್ಕೊಳಕ್ ಆಗಂಗಿಲ್ಲ. ಅನೇಕ ಅಜ್ಞಾನಗಳು ಅದಾವಂತಂದ್ರ ಅಲ್ಲಿ ಅನೇಕ ಜೀವರುಗಳು ಹೇಳ್ಬೇಕಾಗ್ತದೆ, ಅನೇಕ ಈಶ್ವರರಂತ ಹೇಳ್ಬೇಕಾಗ್ತದೆ, ಅನೇಕ ಬ್ರಹ್ಮಾಂಡಗಳು ಅಂತ ಹೇಳ್ಬೇಕಾಗ್ತದೆ. ಹೇಳಿ ಎಲ್ಲಾನು ವೇದಾಂತ ಸಿದ್ಧಾಂತದ ದಾರಿ ತಪ್ಪಿ ಹೋಗ್ತದೆ. ಇಲ್ಲಿ ಅನೇಕ ಈಶ್ವರರಿಲ್ಲ, ಒಂದೇ ಈಶ್ವರ. ಅಜ್ಞಾನ ಅನೇಕ ಇಲ್ಲ, ಒಂದೇ ಅಜ್ಞಾನ. ಜೀವರುಗಳು ಅನೇಕ ಇಲ್ಲ, ಒಂದೇ ಜೀವ. ಮತ್ತೆ ಬ್ರಹ್ಮಾಂಡಗಳು ಅನೇಕ ಇಲ್ಲ, ಒಂದೇ ಬ್ರಹ್ಮಾಂಡ. ಅನೇಕ ಇಲ್ಲ, ಒಂದೇ ಆದ ಅನ್ನೋದು ಸಮೀಚೀನವಿರುತ್ತದೆ. ಅನೇಕ ಇರುತ್ತವೆ ಅನ್ನುವುದು ಅಸಮೀಚೀನ ಇರುತ್ತದೆ. ಇಲ್ಲಿ ತನಕ ನಿಮ್ಮೆಲ್ಲರ ತಲೆಯೊಳಗೆ ಏನಿತ್ತು, 84 ಲಕ್ಷ ಜೀವರಾಶಿಗಳು ಅಂತಂದ್ರೆ 84 ಲಕ್ಷ ಜೀವರುಗಳು ಅಂತ ತಿಳ್ಕೊಂಡಿರಿ ನೀವು. ಒಂದೇ ಜೀವ 84 ಲಕ್ಷ ದೇಹದೊಳಗೆ ಓಡಾಡ್ತದ. ಒಂದೇ ಜೀವ. ಒಪ್ಕೋತೀರಾ ಇಲ್ಲ? ಒಂದೇ ಜೀವ. ಈಗ ನಾವು ಮುಂದೆ ಕತ್ತಿ ನಾಯಿ ಹಂದಿಯಾಗಿ ಹುಡ್ತೀವಿ ಅಂತಂದ್ರೆ ನಮ್ಮದೇ ಜೀವ ಅದ್ರಾಗ ಹೋಗ್ತದ ಇಲ್ಲ? ದೇಹ ಚೇಂಜ್ ಆಗ್ತದ, ಜೀವ ಒಂದೇ. ದೇಹಗಳು ಬೇರೆ ಬೇರೆ ಬರ್ತಾವ. ಹಿಂಗಾಗಿ ಜೀವರುಗಳು ಅನೇಕ ಅಂತ ಹೇಳಂಗಿಲ್ಲ. ಕತ್ತೆ ಆದಾಗ ಒಂದು ಜೀವ ಬೇರೆ, ಮನುಷ್ಯ ಆದಾಗ ಒಂದು ಜೀವ ಬೇರೆ, ನಾಯಿ ಆದಾಗ ಒಂದು ಜೀವ ಬೇರೆ ಅಂತ ಹೇಳಕ್ ಬರ್ತದ? ಬರಲ್ಲ. ಒಂದೇ ಜೀವ 84 ಲಕ್ಷ ಜೀವರಾಶಿಗಳೊಳಗ ಹರಿದಾಡ್ತದ ಅಂತ ಅಂದು ಈಗೇನಾಯ್ತು, ವಿಷಯಾಂಕ 246. ಇದಕ್ಕೊಂದಿಷ್ಟು ಪೀಠಿಕೆ ಹಾಕೋಣ. ಸ್ವ ಆಶ್ರಯ ಮತ್ತು ಸ್ವ ವಿಷಯ ಪಕ್ಷದ ಅಂಗೀಕಾರ. ಅಜ್ಞಾನಕ್ಕ ಆಶ್ರಯ ಯಾರು? ತಾನೇ ಕೊಟ್ಟು ಮತ್ತೆ ತಾನೇ ಅದರೊಳಗ ಮುಳುಗಿಬಿಟ್ಟಾನ. ಯಾವಾಗಾರ ಹೆಣ್ಣು ನಿಮ್ಮ ಮನೆಗೆ ಬಂದದನ್ರಿ, ನಾನು ಹಿಂಗೆ ಮದುವೆ ಮಾಡ್ಕೊತೀನಿ, ನಿಮ್ಮ ಮನೆಗೆ ಬರ್ತೀನಿ ಅಂತೇಳಿ ನೀವೇ ಹುಡುಕಾಡಿ ತಗೊಂಡು ಬಂದು ಮಾಡ್ಕೊಂಡ್ರೆ ಇಲ್ಲ? ನಿಮ್ದೇ ಪ್ರಯತ್ನ. ಯಾವಾಗಾರ ಕಲ್ಲ ಮಣ್ಣ ಬಂದು ನಿಮಗೊಂದು ಮನಿ ಆಗಿ ಮನಿ ಕಟ್ಟಿ ಕೊಡ್ತೀನಿ, ಮನಿ ಆಗ್ತೀನಿ ಅಂತ ಯಾವಾರ ಬಂದವೇನು ಪ್ರಕೃತಿದು? ಏನಿಲ್ಲ, ನಿಮ್ದೇ ಪ್ರಯತ್ನ. ಯಾವಾರ ರೊಕ್ಕ ರೂಪಾಯಿ ಬಂಗಾರ ಬಂದು ನಾನು ನಿನ್ನ ಆಲ್ಮರೆ ಕುಂದಿರ್ತೀನಿ ಅಂತ ಬಂದವೇನು? ಏನಿಲ್ಲ. ಅವಕ್ಕೆಲ್ಲ ಜಮಾಯಿಸ್ಕೊಂಡವ್ರೆ ನೀವೇ. ಸ್ವ ಆಶ್ರಯ. ಸ್ವ ಆಶ್ರಯ ಆದ್ಮೇಲೆ ಏನ್ ಬೇಕು ಏನ್ ಬೇಡ ತಿಳಿದು ಮಾಡ್ತೀರಿ, ತಿಳಿಲಾರ್ದೆ ಮಾಡ್ತೀರಿ. ಬೇಕಾಗಿಲ್ಲ ಅಂತಂದ್ರೂ ಇನ್ನ ಏನಾರ ತರ್ಲೇನು, ಇನ್ನ ಏನಾರ ಮಾಡ್ಲೇನು, ಇನ್ನ ಏನಾರ ಕೊಡ್ಲೇನು, ಎಷ್ಟು ಕೇಳ್ತೀರಿ, ಎಷ್ಟು ಕಾಳಜಿ ಮಾಡ್ತೀರಿ, ಏನು ಮಾಡಿ ತಲೆ ಮೇಲೆ ಹೊತ್ಕೊಂಡು ಕೂತೀರಿ. ಕುಂತ ಮೇಲೆ ಈಗ ಒಂದ್ ಸ್ವಲ್ಪ ತೆಳಗಿಳಿಸಿ ಮಾತಾಡ್ರಿ, ನೋಡ್ರಿ ನಿಮ್ಮನ್ನ ಏನ್ ಮಾಡ್ತಾರೆ ಪರಿಸ್ಥಿತಿ. ನಿನಗೇನ್ ತಿಳಿತದ ಸುಮ್ಮಿರಂತಾರೋ, ನಿನಗೇನ್ ಗೊತ್ತದ ಸುಮ್ಮಿರೋ.
ಹೆಂಗಿತ್ತು ಮೊದಲ ಹೆಂಗಿದ್ರು? ಒಂದೊಂದೇ ಹೆಜ್ಜೆ ಇಟ್ಕೊಂಡು ಒಂದೊಂದೇ ಸಣ್ಣ ಮೃದುವಾದ ಮಾತುಗಳನ್ನ ಆಡ್ಕೋತ ಮಾತಾರೆ ಆಡ್ಲಕ್ ಬರ್ತದ ಇಲ್ಲ ಅನ್ನಂಗ ಮಾಡಿ ಈಗೇನಾಗ್ಬಿಟ್ರು ನಿಮ್ಮನ್ನು ಮುಳುಗಿಸ್ಬಿಟ್ಟಾರ. ಈಗ ಅದ್ರಾಗ ಸ್ವವಿಷಯ ನಿಮ್ಮನ್ನೇ ಅರಿಯಲಾರ್ದಂಗ ಮಾಡಿ ಎಲ್ಲ ನನ್ಲಿಂತೆ ಆಗ್ಯದ ಅನ್ನಂಗ ಮಾಡಿ ಇಟ್ಬಿಟ್ರಿ. ನೀವೇ ಆಡೋದ್ ಮಕ್ಕಳು ಮಮ್ಮಿ ಅಂತವ ಏನ್ ಅಪ್ಪ ಅಂತವ? ಮೊದಲು ಏನಂತವ್ರಿ? ಫಸ್ಟ್ ಯಾರ ಬಲ್ಲಿ ಹೋಗ್ತಾವ? ಕಂಪ್ಲೇಂಟ್ ತಗೊಂಡು ಡಿಮ್ಯಾಂಡ್ ತಗೊಂಡು ಮೊದಲ ಮಮ್ಮಿ ಪಪ್ಪನ್ ಫಾಲೋವರ್ ಆಗಿ ಬಂದು ಈಗ ಪಪ್ಪ ಮಮ್ಮಿ ಫಾಲೋವರ್ ಆಗಿಬಿಡ್ತಾನೆ ಈಗ ಲಾಸ್ಟಿಗೆ. ಹಿಂಗಾಗ್ಬಿಡ್ತದೆ ಎಲ್ಲ ಸಮಸ್ಯೆ. ಸ್ವವಿಷಯ ಸ್ವ ಆಶ್ರಯ, ತನ್ನನ್ನು ತಾನೇ ಬೆಳೆಸಿದ ಸಂಸಾರದಲ್ಲಿ ತನ್ನನ್ನು ತಾನೇ ಕಳ್ಕೊಂಡು ಹೋಗ್ಬಿಡ್ತಾನೆ. ಹೆಂಗದ? ಹೆಣ್ಣಾದ್ರೂ ಅಷ್ಟೇ, ಗಂಡಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ. ಯಾವುದನ್ನ ಬೆಳೆಸ್ತಾರ ಅದು ರೇಷ್ಮೆ ಹುಳ ಇದ್ದಂಗ, ಅದು ರೇಷ್ಮೆ ಹುಳದ ಜೀವನ ಇದ್ದಂಗ ತನ್ನ ಜೊಲ್ಲು ಸುರಿಸಿ ತಾನೇ ಗೂಡು ಕಟ್ಟಿ ಆ ಗೂಡಿನೊಳಗೆ ತಾನೇ ಮುಚ್ಚಿಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಒಂದು ಅಜ್ಞಾನವಾದರೂ ಕೂಡ ಜೀವನ ಆಶ್ರಯದಲ್ಲಿರುವುದಿಲ್ಲ. ಒಂದೇ ಅಜ್ಞಾನ, ಅನೇಕ ಅಜ್ಞಾನದವ ಅನೇಕ ಜೀವರುಗಳು ಅಂತಲ್ಲ. ಒಂದು ಅಜ್ಞಾನ ಕೂಡ ಜೀವರುಗಳ ಆಶ್ರಯದಲ್ಲಿ ಇರುವುದಿಲ್ಲ, ಕಿಂತು ಶುದ್ಧ ಬ್ರಹ್ಮದ ಆಶ್ರಿತದಲ್ಲಿರುತ್ತದೆ. ಜೀವಭಾವವು ಅಜ್ಞಾನದ ಕಾರ್ಯವಾಗಿದೆ. ಅಜ್ಞಾನ ತಾಯಿ ಇದ್ದಂಗ, ಜೀವ ಮಗ ಇದ್ದಂಗ. ಮಗನಿಂದ ತಂದೆ ಅಥವಾ ತಾಯಿ ಹುಟ್ಟುವುದಿಲ್ಲ. ಅಜ್ಞಾನದಿಂದ ಕಲ್ಪಿತ ಆಗಿ ಜೀವ ಹುಟ್ಟ್ಯದ. ಈಗ ಜೀವನಲ್ಲಿ ಅಜ್ಞಾನ ಆಶ್ರಯ ಆಗ್ಯದಂತಂದ್ರೆ ಹೆಂಗಾಗ್ತದ? ಮಗನಿಂದ ತಂದೆ ಅಥವಾ ತಾಯಿ ಹುಟ್ಟಂಗಿಲ್ಲ. ಜೀವ ಯಾರಿಂದ ಹುಟ್ಟ್ಯದ? ಅಜ್ಞಾನದಿಂದ ಹುಟ್ಟ್ಯದ. ಬ್ರಹ್ಮನಲ್ಲಿ ಕಲ್ಪಿತವಾದಿ ಏನಾಗ್ಯಾನ? ಜೀವ ಆಗ್ಯಾನ. ಬ್ರಹ್ಮನೊಳಗ ಮಾಯೆಯಿಂದ ಕಲ್ಪಿತವಾಗಿ ಜೀವ ಆಗ್ಯಾನ. ಜೀವ ಆಗಿದ್ದಕ್ಕ ಅಲ್ಲಿ ಮಾಯೆನೇ ಇದ್ದಿದ್ದಿಲ್ಲ ಅಂತಂದ್ರೆ ಜೀವ ಹೆಂಗಾಗ್ತಿದ್ದ? ಬ್ರಹ್ಮನಲ್ಲಿ ಮಾಯೆ ಆಶ್ರಯ ತಗೊಂಡು ಜೀವನನ್ನ ಸೃಷ್ಟಿ ಮಾಡಿದ್ರಿಂದ ಇವ ಸೃಷ್ಟಿ ಆಗ್ಯಾನ ಹೊರತು ಆ ಬ್ರಹ್ಮನಲ್ಲಿ ಜೀವ ಇದ್ದು ಮಾಯೆಯನ್ನು ಸೃಷ್ಟಿ ಮಾಡ್ಯಾನಂದಂಗಾಗ್ತದ. ಉಲ್ಟಾ ಹೊಡಿತದ. ಜೀವನಲ್ಲಿ ಆಶ್ರಯ ತಗೊಂಡದಂತಂದ್ರೆ ಏನಾಯ್ತು? ಜೀವನೊಳಗ ಮಾಯೆ ಆಶ್ರಯ ತಗೊಂಡು ಏನ್ ಮಾಡ್ಯದ? ಇವನು ಪ್ರಕಾರ ಬ್ರಹ್ಮನನ್ನು ಸೃಷ್ಟಿ ಮಾಡ್ಯದಂದಂಗಾಗ್ತದ. ಇವೆಲ್ಲ ಆಲೋಚನೆ ಮಾಡೋ ಮಾತದ. ಜೀವಭಾವವು ಅಜ್ಞಾನದ ಕಾರ್ಯವಾಗಿದೆ. ಕಾರ್ಯ ಆಗ್ಯದಂತಂದ್ರ ಜೀವ ಕಾರ್ಯ. ಅದಕ್ಕೆ ಕಾರಣ ಯಾವುದು? ಅಜ್ಞಾನ. ಕಾರಣದಿಂದ ಕಾರ್ಯ ಹುಟ್ಟುತ್ತದೆ ಹೊರತು ಕಾರಣದಿಂದ ಕಾರ್ಯ ಹುಟ್ಟುತ್ತದೆ ಹೊರತು ಕಾರಣದಿಂದ ಕಾರ್ಯ ಹುಟ್ಟುತ್ತದೆ ಹೊರತು ಕಾರ್ಯದಿಂದ ಕಾರಣ ಹುಟ್ಟಲ್ಲ. ಹೌದಲ್ರಿ? ಮಣ್ಣಿನಿಂದ ಗಡಿಗೆ ಹುಟ್ಟುತ್ತದೆ, ಗಡಿಗೆಲಿಂತ ಮಣ್ಣು ಹುಟ್ಟಲ್ಲ. ಅದನ್ನೇ ಹೇಳ್ತಾರೋ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರ. ಜೀವ ಸಂಬೋಧನಾ ಸ್ಥಳದ ಪದ್ಯ. ಅಜ್ಞಾನಿ ಅಲ್ಲವೇ ನೀನು ಜೀವನೇ, ಸುಜ್ಞಾನಿ ಎಂದು ನುಡಿವರೇ. ಎಂತ ಅಜ್ಞಾನಿ ಅದಪ್ಪ ನೀನು, ನಿನಗ ಸುಜ್ಞಾನಿ ಅಂತ ಹೆಂಗ್ ಅನ್ಬೇಕು ಜೀವ ಅಂತ ಕೇಳ್ತಾರ. ಚೈತನ್ಯ ರೂಪನಾಗಿರ್ದು ಜಡ ಪ್ರಪಂಚ ಪಂಚಭೂತ ದೇಹವಿದನು ನೀನೆಂಬೆ. ಪೂತ ನಿರ್ಮಲ ನಿಜ ತತ್ವಮಯನಾಗಿ ಸೂತಕಾದಿ ವಿಧಿ ಪಿಡಿದಿರುವೆ. ಎಂತ ಜೀವ ನೀನು ಅಂತೇಳಿ ಜೀವನಿಗೆ ಜೀವ ಸಂಬೋಧನಾ ಸ್ಥಳದೊಳಗೆ ಹೇಳಕತ್ತಾರ. ಇದೆಲ್ಲ ನಾಳೆ ವಿಚಾರ ಮಾಡೋಣ. ಅದಕ್ಕ ಮಾಯೆ ಬ್ರಹ್ಮನಲ್ಲಿ ಆಶ್ರಯಿಸಿ ಆ ಮಾಯೆ ಏನ್ ಮಾಡ್ಯದ? ಜಗತ್ತು ಅಂತ ಒಂದು ಕಲ್ಪಿತ ಮಾಡ್ಯದ.
ಈಶ್ವರ ಅಂತ ಒಂದು ಕಲ್ಪಿತ ಮಾಡ್ಯದ, ಜೀವ ಅಂತೇಳಿ ಒಂದು ಕಲ್ಪಿತ ಮಾಡ್ಯದ. ಅದೇನದ? ಮಾಯೆಯ ಕಲ್ಪನೆಗಳು. ಮಾಯೆ ಕಾರಣ. ಇವು ಜೀವ ಜಗತ್ತು ಈಶ್ವರ ಕಾರ್ಯಗಳು. ಆ ಮಾಯೆ ಜೀವನನ್ನು ಆಶ್ರಯಿಸಿಲ್ಲ, ಮಾಯೆ ಬ್ರಹ್ಮನನ್ನು ಆಶ್ರಯಿಸಲ್ಲ. ಬ್ರಹ್ಮನನ್ನು ಆಶ್ರಯಿಸಿ ಇವೆಲ್ಲ ಕಲ್ಪನೆಗಳು ಮಾಡ್ಯದ, ನಾಮರೂಪಗಳನ್ನ ಸೃಷ್ಟಿ ಮಾಡ್ಯದ. ಅದು ಬಿಟ್ಟು ಒಂದು ಅಜ್ಞಾನ ಅನೇಕವ ಅಂತೇಳಿ ಒಪ್ಪಿಸೋದು ಬಿಟ್ಟು ಒಂದೇ ಆದಂತ ಹೇಳಿದ್ರು ಸಹಿತ ಆ ಒಂದು ಅಜ್ಞಾನ ಕೂಡ ಜೀವನನ್ನು ಆಶ್ರಯಿಸಿಲ್ಲ. ಆ ಒಂದು ಅಜ್ಞಾನ ಬ್ರಹ್ಮನನ್ನು ಆಶ್ರಯಿಸಿ ಏನ್ ಮಾಡ್ಯದ? ಈ ಮೂರು ಕಲ್ಪಿತಗಳನ್ನು ಸೃಷ್ಟಿ ಮಾಡ್ಯದ, ಜೀವ, ಈಶ್ವರ ಮತ್ತು ಜಗತ್ತು. ಅಜ್ಞಾನದ ಕಲ್ಪಿತಗಳು. ಜೀವ, ಜಗತ್ತು, ಈಶ್ವರರ ಕಲ್ಪಿತ ಅಜ್ಞಾನ ಅಲ್ಲ. ಜೀವ, ಜಗತ್ತು, ಈಶ್ವರರ ಕಲ್ಪಿತ ಅಜ್ಞಾನ ಅಲ್ಲ. ಅಜ್ಞಾನದ ಕಲ್ಪಿತಗಳು ಜೀವ, ಜಗತ್ತು, ಈಶ್ವರ. ಈಗ ಮಾಯೆ ಜೀವನನ್ನ ಆಶ್ರಯಿಸಿದೆ ಅಂತಂದ್ರೆ ಅದರ ಅರ್ಥ ಏನು? ಜೀವನ ಕಲ್ಪಿತ ಮಾಯೆ ಅಂದಂಗೆ ಆಗ್ತದೆ. ಅಜ್ಞಾನದ ಕಲ್ಪಿತ ಜೀವನೋ, ಜೀವನ ಕಲ್ಪಿತ ವಸ್ತು ಮಾಯನೋ? ಮಾಯೆಯಿಂದ ಕಲ್ಪಿತವಾದಂಥದ್ದು ಜೀವ, ಜೀವನಿಂದ ಕಲ್ಪಿತವಾದ ಮಾಯೆ ಅಂತ ಹೇಳಕ್ ಬರಲ್ಲ. ಗೊತ್ತಾಯ್ತ್ರ? ಚಂದದಲ್ರಿ? ಸ್ವಚ್ಛ ಹೇಳಕತ್ತಾರ. ಈಗ ಎಲ್ಲಿರ್ತದ ಅಜ್ಞಾನ, ಮಾಯೆ ಎಲ್ಲಿರ್ತದ, ಅಲ್ಲಿ ಇದ್ದದು ಏನೇನ್ ಮಾಡ್ತದ ಅಂತ ಸ್ಪಷ್ಟ ಭಾಷೆಯಲ್ಲಿ ಹೇಳಕತ್ತಾರ. ಕರೆಕ್ಟ್ ಅಡ್ರೆಸ್. ಮಾಯೆಯ ಒಂದು ವಿವರಣೆನೇ ನಡೆದದ ಈಗಿದು. ಎಲ್ಲದ, ಹೆಂಗದ, ಎಷ್ಟು ಸಂಖ್ಯೆಗಳಲ್ಲಿ ಅದ. ಓಕೆ, ಮುಂದಿನ ಮತ್ತೆ ನೋಡೋಣ. ವಾಚಸ್ಪತಿ ಮಿಶ್ರಂದೆಲ್ಲ ಸ್ವಚ್ಛ ಹೋಯ್ತಿಲ್ಲ. ಅನೇಕತ್ವ ಭಾವ ಒಳಗಿಂದ ತಲೆಯಿಂದ. ಒಂದೇ ಬ್ರಹ್ಮಾಂಡ, ಒಂದೇ ಜೀವ, ಒಂದೇ ಈಶ್ವರ, ಒಂದೇ ಅಜ್ಞಾನ, ಒಬ್ಬನೇ ಬ್ರಹ್ಮ. ಆ ಬ್ರಹ್ಮನೊಳಗ ಒಂದೇ ಮಾಯೆ ಜೀವ, ಜಗತ್ತು, ಈಶ್ವರನಾಗಿ ಕಲ್ಪನೆ ಮಾಡ್ತಾರೆ. ಇರೋನು ಒಬ್ಬನೇ ಬ್ರಹ್ಮ. ಅಲ್ಲಿ ಬ್ರಹ್ಮನಲ್ಲಿ ಆಶ್ರಯ ತಗೊಂಡದ್ದು ಒಂದೇ ಅಜ್ಞಾನ, ಆ ಒಂದೇ ಮಾಯೆ. ಆ ಒಂದೇ ಮಾಯೆ ಏನ್ ಮಾಡ್ತದ? ತನ್ನ ಮೂರು ಮಕ್ಕಳನ್ನು ಹಡೆದದು, ಸತ್ವ, ರಜ, ತಮ. ಸತ್ವ ಗುಣದ ಪೈಕಿ ಯಾರು? ಈಶ್ವರ. ರಜೋ ಗುಣದ ಪೈಕಿ ಜೀವ. ತಮೋ ಗುಣದ ಪೈಕಿ ಜಗತ್ತು, ಬ್ರಹ್ಮಾಂಡ, ಪ್ರಪಂಚ. ಏನಾರೆ ಇಷ್ಟೇ. ಏನ್ ಬಹಳ ದೊಡ್ಡದ ಕಥೆ ಹೇಳಿಲ್ಲ ನಾವು. ಒಂದು ಬ್ರಹ್ಮ ಅದನ, ಆ ಬ್ರಹ್ಮನೊಳಗ ಒಂದು ಮಾಯೆ ಅದ. ಆ ಮಾಯೆಯ ಮೂರು ಮಕ್ಕಳು, ಕಲ್ಪಿತವಾದ ಮಕ್ಕಳು ಅದಾವ. ಅವು ಯಾವುವು ಅಂತಂದ್ರೆ ಅಜ್ಞಾನದ ಕಲ್ಪಿತ ಮಕ್ಕಳು. ಒಂದು ಜೀವ, ಒಂದು ಈಶ್ವರ, ಒಂದು ಜಗತ್ತು. ಆ ಜೀವ, ಆ ಮಾಯೆಯಲ್ಲಿರುವ ಮೂರು ಗುಣಗಳೇನದವ? ಸತ್ವ, ರಜ, ತಮ. ಸತ್ವ ಗುಣಕ್ಕೆ ಸಂಬಂಧಪಟ್ಟದ್ದು ಈಶ್ವರ, ರಜೋ ಗುಣಕ್ಕೆ ಸಂಬಂಧಪಟ್ಟದ್ದು ಜೀವ, ತಮೋ ಗುಣಕ್ಕೆ ಸಂಬಂಧಪಟ್ಟದ್ದು ಬ್ರಹ್ಮಾಂಡ ಅಥವಾ ಜಗತ್ತು. ಈಗ ನಿಮ್ಮ 14 ಲೋಕಗಳೆಲ್ಲ ಬಿದ್ದು ಹೋಗ್ಬಿಟ್ಟು ಈಗ 3 ಲೋಕ, ತ್ರೈಲೋಕ್ಯ, ಸಂಪದ, ಲೇಖ್ಯ ಎಲ್ಲ ಬಿದ್ದು ಹೋಗ್ಬಿಡ್ತದೆ. ಈಗ ಇರುವುದು ಒಂದೇ ಲೋಕ. ಸ್ವಚ್ಛ ತಿಳ್ಕೊಂಡ್ರೆ ವೇದಾಂತ ಹಿಂಗದ ನೋಡಿ. ಆನಂದ, ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ನಮ್ಮ ಶಿವರಾಜ್ ಗುರುಗಳು ಏನಂತಾರೆ? ಸಿದ್ಧಾಂತ ಕರೆಕ್ಟ್ ಅದ ಅಲ್ರಿ? ಶಿವರಾಜ್ ಗುರುಗಳು ಕರೆಕ್ಟ್ ಅದಲ್ರಿ? ಏನು ಪದ್ಯ ಹಾಡ್ತೀರೇನು? ಬ್ರಹ್ಮ.
ಸತ್ವಗುಣದ ಈಶ್ವರ. ಅದು ಈಶ್ವರ ಅನ್ನೋದು ಇಡೀ ಪ್ರಪಂಚದ ಕಂಟ್ರೋಲರು. ಜೀವ ಅಂತಂದ್ರೆ ಒಂದೊಂದು ದೇಹದ ಕಂಟ್ರೋಲರ್, ಇಂಡಿವಿಜುವಲ್. ಒಂದೊಂದು ಪಿಂಡಾಂಡಕ್ಕೆ ಒಂದೊಂದು ಜೀವ, ಅನೇಕ ಅಲ್ಲದು, ಒಂದೇ ಜೀವ ಅನೇಕ ದೇಹಗಳನ್ನ ನಿಯಂತ್ರಿಸ್ತವು. ಒಂದೇ ಈಶ್ವರ ಇಡೀ ಬ್ರಹ್ಮಾಂಡವನ್ನು ನಿಯಂತ್ರಿಸ್ತವೆ. ತಮೋಗುಣಕ್ಕೆ ಸಂಬಂಧಪಟ್ಟದ್ದು ಈ ಜಡ ಜಗತ್ತು, ಪಂಚಭೂತಾತ್ಮಕ ಪ್ರಪಂಚ ಜಗತ್ತು, ವಿಶ್ವ. ಅದಕ್ಕೆ ಒಬ್ಬರು ವಿಶ್ವಗುರು ಅಂತ ಗುದ್ದಾಡ್ತಾರ, ಒಬ್ಬರು ಜಗದ್ಗುರು ಅಂತ ಗುದ್ದಾಡ್ತಾರ. ಇದೆಲ್ಲ ಅಜ್ಞಾನ ಕಲ್ಪಿತ ವಸ್ತುಗಳು, ವಿಶ್ವ ಮತ್ತು ಜಗತ್ತು. ಮತ್ತು ಆ ಜಗತ್ತಿಗೆ ಇವರು ಗುರುಗಳಾಗ್ಯಾರ ಅಂದ್ರೆ ಅವ್ರ ಬಗ್ಗೆ ನಾವು ಏನು ಹೇಳ್ಬೇಕು, ಆ ವಿಶ್ವಕ್ಕೆ ಗುರುಗಳಾಗ್ಯಾರ ಅಂದ್ರೆ ಅವರಿಗೆ ನಾವು ಏನು ಅನ್ಬೇಕು, ಏನು ಅನ್ನೋದು ಬೇಡ. ಅದು ಅವರಿಗೆ ಪ್ರಿಯ, ಇದು ನಮಗೆ ಪ್ರಿಯ. ಅಲ್ಲಿ ಶಿಶುನಾಳ ಶರೀಫ್ಪುರ ಗೋವಿಂದ ಭಟ್ರು ದೇವಸ್ಥಾನದಾಗ ಕುಳಿತಾಗ ಜಗದ್ಗುರುಗಳು ಬಂದಾರ ಬರ್ರಿ, ಜಗದ್ಗುರುಗಳು ಬಂದಾರ ಬರ್ರಿ. ಅವಾಗ ಅವ್ರೇನಂತಾರ, ಇರೋದು ಒಂದೇ ಜಗತ್ತು, ಆ ಪರಮಾತ್ಮ ಒಬ್ಬನೇ ಜಗದ್ಗುರು, ಮತ್ ಇವ್ರೇ ಜಗದ್ಗುರುಗಳು ಬಂದ್ರು. ಕೇಳಿರಿಲ್ಲ ಡೈಲಾಗ್? ಇವ್ರ ಕಡೆ ಜಗದ್ಗುರುಗಳು ಬಂದ್ರಪ್ಪ, ಪರಮಾತ್ಮ ಒಬ್ಬನೇ ಜಗದ್ಗುರು ಅವನ, ಅವ ಎಲ್ಲ ಕಡೆ ಅವನ, ಇವರ ಕಡೆ ಬಂದ್ರು ಅಂತ. ಹಂಗ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ. ಎಲ್ಲರೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಏನಾದರೂ ನಿಮ್ಮ ತಕರಾರುಗಳಿದ್ದು ಅಂದ್ರೆ ಚರ್ಚೆ ಮಾಡ್ರಿ. ನಿಮ್ಮೊಳಗೆ ಮೊದಲು ಅನುಸಂಧಾನ ಮಾಡಿ ವಿಚಾರ ಮಾಡ್ರಿ. ತಿಳಿಲಿಲ್ಲ ಅಂತಂದ್ರೆ ಕೇಳ್ರಿ. ಅನೇಕ ಜೀವರುಗಳ ಕಲ್ಪನೆ ನಿಮಗೆ ಸರಿ ಅನ್ನಿಸ್ತಿತ್ತಂದ್ರೆ ಅದು ಏಕ ಹೆಂಗ್ ಮಾಡಬೇಕು, ಅನೇಕ ಈಶ್ವರರುಗಳ ಕಲ್ಪನೆ ಬರ್ತಿತ್ತು ಅಂತಂದ್ರೆ ಅದನ್ನು ಏಕ ಹೆಂಗ್ ಮಾಡಬೇಕು, ಅನಂತ ಬ್ರಹ್ಮಾಂಡಗಳ ಕಲ್ಪನೆ ಬರ್ತಿತ್ತಂದ್ರೆ ಅದನ್ನು ಏಕ ಹೆಂಗ್ ಮಾಡಬೇಕು, ಅನಂತ ಅಜ್ಞಾನಗಳು ಅನ್ನಿಸ್ತಿತ್ತಂದ್ರೆ ಅದನ್ನು ಏಕ ಹೆಂಗ್ ಮಾಡಬೇಕು ಅನ್ನೋಂಥದ್ದು ಸ್ವಲ್ಪ ವಿಚಾರ ಮಾಡಿ ಅನುಸಂಧಾನ ಮಾಡ್ರಿ. ತಿಳಿಲಿಲ್ಲ ಅಂತ ಮತ್ತೆ ನಿಶ್ಚಲ್ದ ಶಾಸ್ತ್ರದಾಗ ಎಲ್ಲ ಕ್ಲಿಯರ್ ಮಾಡ್ಕೊತ ಹೋಗ್ತಾರೆ ಮುಂದೆ. ಓಕೆ, ಮತ್ತೆ ಯಾರೇನು ಹೇಳ್ತೀರಾ? ಏನು ಹೇಳೋದದ, ಹಾಡೋದು ಗೀಡೋದು ಏನಾರ ಅದ ಮುಗಿಸ್ಬಿಡೋಣ. ಟೈಮ್ ಆಗ್ಯದ 8:35 ಆಗ್ಯದ. ಆಗಿಲ್ಲ ಹಾಡು ಇಲ್ಲ, ಲೆಫ್ಟ್ ಆಗ್ಯಾರ ಇರ್ಲಿದ್ರ. ಪ್ರಕಟಣೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತಾ ಪಾರಾಯಣ ಇರ್ತೈತಿ. 4 ಗಂಟೆಗೆ ಸಂಗೀತ ಕ್ಲಾಸ್ ಇರ್ತೈತಿ. ಎಲ್ಲರೂ ಜಾಯಿನ್ ಆಗಬೇಕು. ಮತ್ತು ರಾತ್ರಿ 8:00 ಶ್ರೀಮದ್ ಭಾಗವತ ಮಹಾಪುರಾಣ ಮತ್ತು ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನ ಇರ್ತೈತಿ. ಇದರ ಒಂದು ಲಾಭವನ್ನು ಎಲ್ಲರೂ ಪಡ್ಕೊಳ್ಬೇಕಂತ ಹೇಳಿ ಎಲ್ಲರೂ ವಿಜ್ಞಾಪನೆ. ಇದನ್ನ ಅಜ್ಜಂಪುರದ